ಎಲ್ಲ ಧರ್ಮಗಳಿಗಿಂತ ರಾಷ್ಟ್ರ ಧರ್ಮ ಮುಖ್ಯ. ಆ ಸೈನಿಕರ ಕಥೆಗಳನ್ನ ಕೇಳಿದ ನಂತರ ಒಂದಡಿ ಏನಾದರೂ ಕಣ್ಣೀರು ಬರ್ತಿದ್ರೆ ಆ ಒಂದಡಿ ಕಣ್ಣೀರನ್ನ ದಯವಿಟ್ಟು ಅದನ್ನು ಇಟ್ಕೋಬೇಡಿ. ಆ ಕಣ್ಣೀರನ್ನ ಎಲ್ಲೆಲ್ಲಿ ಭೂಮಿಗೆ ತಾಕುತ್ತಲ್ಲ ಆ ಭೂಮಿಯಲ್ಲಿ ಮತ್ತೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರಾರು ಸೈನಿಕರು ಹುಟ್ಟಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಎಲ್ಲಕ್ಕಿಂತ ಹೆಚ್ಚು ಧರ್ಮ, ದೊಡ್ಡ ಧರ್ಮ ಯಾವುದಾದ್ರೂ ಇದ್ದರೆ ಅದು ರಾಷ್ಟ್ರ ಧರ್ಮ. ಇದನ್ನು ಬೆಳೆಸಲೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನು ತಿಳಿಸಿ ಹೇಳಲೇ ಇಲ್ಲ, ಇದನ್ನು ಬೆಳೆಸಲಿಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಾವು ಒಡೆದು ಇವತ್ತು ಅನೇಕ ಧರ್ಮಗಳನ್ನು, ಅನೇಕ ಸಮಾಜಗಳನ್ನು ನಿರ್ಮಾಣ ಮಾಡಿ ಇನ್ನೂ ಒಡೆಯೋದ್ರೊಳ್ಳೆ. ಹಿಂದೋಡಿ ದಯಮಾಡಿ. ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ, ಜೈ ಜವಾನ್, ಜೈ ಜವಾನ್. ವೀರ ಸೈನಿಕ ಮಾತಾ ಕೀ, ಭಾರತದ ಸೈನಿಕರಿಗೆ ಭಾರತ್ ಮಾತಾ ಕೀ, ಭಾರತ್ ಮಾತಾ ಕೀ. ವಂದೇ ವಂದೇ. ಅದಕ್ಕೆ ಆ ಜನರ ಒಂದು ಬಲಿದಾನದಿಂದ ಇಂದು ನಾವೆಲ್ಲ ಈ ಒಂದು ಒಳ್ಳೆಯ ವಾತಾವರಣದಲ್ಲಿ ಶಾಂತ ರೀತಿಯಿಂದ ಕುಳಿತು ನಮ್ಮ ಜೀವನವನ್ನು ಸುಗಮವಾಗಿ ಮುಂದೆ ಹೋಗಲಿಕ್ಕೆ ಕಾರಣೀಭೂತರಾದಂಥ ಈ ಬಲಿದಾನದ ವೀರ ಯೋಧರನ್ನು ನಮಿಸುವ ದಿನ ಇದು. 26 ವರ್ಷ ಆಯಿತು ಕಾರ್ಗಿಲ್ ಯುದ್ಧ ಮುಗಿದು, 1999. ಕಳೆದ ವರ್ಷ 25 ವರ್ಷದ ಆಚರಣೆಯನ್ನು ಕೂಡ ಮಾಡಲಾಯಿತು ಅನೇಕ ಸ್ಥಳಗಳಲ್ಲಿ. ಈ ಶ್ರದ್ಧಾಂಜಲಿಯನ್ನು ನಾವು ಯಾಕೆ ಮಾಡಬೇಕು ಅಂತ ಒಂದು ಪ್ರಶ್ನೆ ಬರ್ತದೆ. ದೇಶ ಅನೇಕ ಗತಿವಿಧಿಗಳಿಂದ ಮುನ್ನುಗ್ಗುತ್ತಿರುವಾಗ ನಮ್ಮ ಮುಂದಿನ ಪೀಳಿಗೆಗೆ ನಾವು ಆಗಿ ಹೋದಂತಹ ಘಟನೆಗಳನ್ನು ತಿಳಿಸಿ ಹೇಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಈಗಿದ್ದಂಥ ಪರಿಸ್ಥಿತಿ ಕೇವಲ ನಮ್ಮಿಂದ ನಿರ್ಮಿತವಾಗಿರದೆ ನಮ್ಮ ಹಿಂದೆ ಆದಿಕಾಲದಿಂದ ಅನೇಕ ಜನರು ಈ ದೇಶವನ್ನು ಸದೃಢಗೊಳಿಸಲಿಕ್ಕೆ ತಮ್ಮ ವೀರ ಬಲಿದಾನವನ್ನು ನಡೆಸಿಕೊಳ್ತಕ್ಕಂಥ ಕಥನಗಳನ್ನು ನಾವು ನಮ್ಮ ಯಂಗರ್ ಜನರೇಷನ್ಗೆ ಹೇಳ್ತಕ್ಕಂಥ ಅತ್ಯಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ. ಕಾರ್ಗಿಲ್ ಯುದ್ಧ ಯಾಕಾಯಿತು ಅಂತ ಒಂದು ಪ್ರಶ್ನೆ ಬರ್ತದೆ. ಜಾತಿಯ ಮತ್ತು ಧರ್ಮದ ಆಧಾರದ ಮೇಲೆ ನಮ್ಮ ಭಾರತ ದೇಶ ವಿಭಜನೆಗೊಂಡಾಗ ಯಾವುದೇ ದೇಶದವರು ಪ್ರತಿಯೊಬ್ಬರಿಗೂ ನಮ್ಮದೇ ಆದಂಥ ಧರ್ಮ ಇದೆ, ನಮ್ಮದೇ ಆದಂಥ ಆಚರಣೆ ಇದೆ. ನಾನು ಹೇಳೋದಿಷ್ಟೇ, ಎಲ್ಲ ಧರ್ಮಗಳಿಗಿಂತ ರಾಷ್ಟ್ರ ಧರ್ಮ ಮುಖ್ಯ. ನಮ್ಮ ವೈಯಕ್ತಿಕ ರಾಷ್ಟ್ರ ಧರ್ಮದ ಆಚರಣೆಯಲ್ಲಿ ಮಡಿದಂಥ ವೀರ ಯೋಧರನ್ನು ನಾವು ಸನ್ಮಾನಿಸಿ ಅವರಿಗೆ ನಮನಗಳನ್ನು ಸಲ್ಲಿಸಿ ಮುಂದೆ ಹೋಗೋದು ನಮ್ಮೆಲ್ಲರ ಒಂದು ಕರ್ತವ್ಯ. ಚೀನಾ ಜೊತೆಗೆ ಯುದ್ಧ ಆಯಿತು. ನಾನು ಹೇಳೋ ತಾತ್ಪರ್ಯ ಇಷ್ಟೇ, ಯಾವುದೇ ಯುದ್ಧಗಳನ್ನು ಭಾರತೀಯ ಸೇನೆ ಇನ್ನೂವರೆಗೂ ಸೋಲನ್ನು ಒಪ್ಪಿಲ್ಲ.
ಭಾರತೀಯ ಸೇನೆಯ ತತ್ವಗಳೇ ಆ ಥರ ಇದೆ. ಬಿಯಾಂಡ್ ಸೆಲ್ಫ್, ನಿಸ್ವಾರ್ಥ ಸೇವೆಯಿಂದ ನಾವು ದೇಶ ಸೇವೆ ಮಾಡ್ತೀವಿ. ಈ ಒಂದು ನಿಸ್ವಾರ್ಥ ಸೇವೆಯಿಂದ ಮಾಡ್ತಕ್ಕಂಥ ಒಂದು ತತ್ವದಲ್ಲಿ ನಾವು ನಮ್ಮ ದೇಶಕ್ಕಾಗಿ ಜೀವವನ್ನು ಕೂಡ ಕೊಡ್ತಕ್ಕಂಥ ಒಂದು ಅತ್ಯುತ್ತಮ ಬಲಿದಾನವನ್ನು ಮಾಡಲಿಕ್ಕೆ ಕೂಡ ಈ ಸೇನೆ ತಯಾರಾಗಿದೆ. ಕೆಲವೊಬ್ರು ಹೇಳ್ಬೋದು 1962ನಲ್ಲಿ ಚೀನಾ ವಾರ್ನಲ್ಲಿ ಭಾರತ ಸೋಲ್ತು ಅಂತ ತಿಳ್ಕೊಂಡು. ಆಸ್ ಅ ರೆಸ್ಪಾನ್ಸಿಬಲ್ ಸೋಲ್ಜರ್ ಆಫ್ ದಿ ಇಂಡಿಯನ್ ಆರ್ಮಿ, ಒಬ್ಬ ಜವಾಬ್ದಾರಿಯುತ ಭಾರತೀಯ ಸೇನೆಯ ಸೈನಿಕನಾಗಿ 1962 ವಾಸ್ ಅ ಪೊಲಿಟಿಕಲ್ ಡಿಫೀಟ್, ನಾಟ್ ದ ಆರ್ಮಿ ಡಿಫೀಟ್. ಹೇಳೋ ತಾತ್ಪರ್ಯ ಇಷ್ಟೇ, ದೇಶ ಸದೃಢ ಆಗಬೇಕಾದ್ರೆ ಬರೀ ಸೈನ್ಯ ಮಾತ್ರ ಅಲ್ಲ, ಪೊಲಿಟಿಕಲ್ ಪವರ್ ಕೂಡ ಅದರ ಜೊತೆಗೆ ಕೂಡ್ಕೊಂಡು ಮುಂದೆ ಹೋದಾಗ ಮಾತ್ರ ದೇಶ ಸದೃಢ ಆಗ್ತದೆ. ಇದ್ರ ಜೊತೆಗೆ ನಾವು ಭೂಗೋಳ, ಇಕಾನಮಿ, ಅನೇಕ ವಿಷಯಗಳನ್ನು ಜೋಡಿಸಬಹುದು. ಎಲ್ಲೆಲ್ಲಿ ಭಾರತೀಯ ಸೇನೆ ತನ್ನ ಯುದ್ಧಗಳನ್ನು ಸಾರ್ದು ಅಲ್ಲಿ ನಾವು ಎಂದೂ ಸೋಲನ್ನು ಕಾಣಿಸಲಿಲ್ಲ. ಯಾಕಂದ್ರೆ ನಮ್ಮಲ್ಲಿ ಏನಿದೆ ಅಂದ್ರೆ ವಿಜಯ ಯಾ ವೀರಗತಿ ಅಂತ ಹೇಳ್ತೀವಿ. ಸೋಲ್ ಅನ್ನೋದು ನಮ್ಮಲ್ಲಿ ಇಲ್ಲೇ ಇಲ್ಲ. ದೇರ್ ಇಸ್ ನೋ ಸ್ಪೇಸ್ ಫಾರ್ ರನ್ನರ್ಶಿಪ್ ಇನ್ ದಿ ಇಂಡಿಯನ್ ಆರ್ಮಿ. ನಮ್ಮಲ್ಲಿ ಎರಡನೇ ಸ್ಥಾನ ಇಲ್ಲ, ವಿಜಯ ಯಾ ವೀರಗತಿ. ಸೊ ಈ ಒಂದು ಪಹಲ್ಗಾಮ್ನಲ್ಲಿ ಆದಂತಹ ಈ ಬರ್ಬರ ಹತ್ಯೆಯ ನಂತರ ಜನರಲ್ಲಿ ಒಂದು ಉತ್ಸುಕತೆ ಇದೆ. ಆ ಬದಲಾ ಕಬ್ ಲೇಲೆಂಗೆ, ನಾವು ಪಾಕಿಸ್ತಾನದ ಹೇಳಿದ್ವಿ, ನಮ್ಮಲ್ಲೂ ಅದೇ ತರ ಆಕ್ರೋಶ ಆಯಿತು, ಬದಲಾ ಕಬ್ ಲೇಲೆಂಗೆ. ಸೊ ಉದ್ದೇಶ ಏನಿತ್ತು, ಆಬ್ಜೆಕ್ಟಿವ್ ಆಫ್ ಸಿಂಧೂರ್ ಏನಿತ್ತು ಅಂದ್ರೆ ಟೆರರಿಸಂನಿಂದ ಆದಂತ ಹತ್ಯೆಯನ್ನ, ಆ ಟೆರರಿಸಂ ದ ರೂಟ್ ಕಾಸ್ ಅನ್ನು ನಾವು ನಿರ್ಮೂಲನೆ ಮಾಡ್ತಕ್ಕಂಥ ಒಂದು ಆಬ್ಜೆಕ್ಟಿವ್ ಇತ್ತು ನಮ್ಮಲ್ಲಿ. ಸೊ ಇದೇ ಕಾರಣದಿಂದ ಮೇ 6 ರಾತ್ರಿ ಅಲ್ಲಿರ್ತಕ್ಕಂಥ 9 ಭಯೋತ್ಪಾದಕರ ಠಿಕಾಣೆಗಳನ್ನು ನಾವು ಧ್ವಂಸ ಮಾಡಿದ್ವಿ. ಯಾವ ಭಯೋತ್ಪಾದಕರು? ಜೈಷ್ ಎ ಮೊಹಮ್ಮದ್, LET, ಹಿಜ್ಬುಲ್ ಮುಜಾಹಿದೀನ್, ಇವರೆಲ್ಲ ಇದ್ದಂಥ 9 ಠಿಕಾಣೆಗಳನ್ನು, ಈ ಬರಿಯಲ್ಲಿ 9 ಠಿಕಾಣೆಗಳು ಮಾತ್ರ ಇದೆ ಅಂತ ತಿಳ್ಕೊಬೇಡ್ರಿ. ಇದರ ನಂಬರ್ ಆಫ್ ಟೆರರಿಸ್ಟ್ ಕ್ಯಾಂಪ್ಸ್ ಆರ್ ದೇ, ಟ್ರೈನಿಂಗ್ ಕ್ಯಾಂಪ್, ಸ್ಟೇಜಿಂಗ್ ಕ್ಯಾಂಪ್ಸ್ ಅಂತ ಇದೆ. ಈ ಮಾಡರ್ನ್ ವಾರ್ಫೇರ್ನಲ್ಲಿ ಎಲ್ಲಿವರೆಗೆ ನಾವು ಏರ್ ಸುಪೀರಿಯಾರಿಟಿಯನ್ನು ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡೋದಿಲ್ಲೋ ಅಲ್ಲಿವರೆಗೆ ಯಾವುದೇ ಯುದ್ಧವನ್ನು ಗೆಲ್ಲಲಿಕ್ಕೆ ಆಗೋದಿಲ್ಲ. ದಟ್ ಈಸ್ ದ ರೀಸನ್ ವೈ ವಿ ಹಿಟ್ 11 ಏರ್ ಬೇಸಸ್. ಇಟ್ ವಾಸ್ ಅ ವೆರಿ ಪಿನ್ ಪಾಯಿಂಟೆಡ್ ಆಪರೇಷನ್. ಈ ಏರ್ ಫೀಲ್ಡಲ್ಲಿ ಇಷ್ಟು ಸಟೀಕ್ ಅಂತ ಹೇಳ್ತೀವಿ, ಸಟೀಕ್ ಅಂದ್ರೆ ಇಷ್ಟು ತೀಕ್ಷ್ಣವಾಗಿ, ಇಷ್ಟು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ಗಳನ್ನು ನಾವು ಹೊಡೆದೇವೆ ಅಂತಂದ್ರೆ ಯಾವುದೇ ಹೆಂಗರ್ನಿಂದ ಒಂದು ಏರ್ಕ್ರಾಫ್ಟ್ ಹೊರಗಡೆ ಬರ್ತಕ್ಕಂಥ ಅವಕಾಶನೇ ಇರಲಿಲ್ಲ. ಆಲ್ 11 ಏರ್ ಬೇಸಸ್, ಸದರ್ನಿಂದ ಸಿಂಧ್ ಪ್ರಾಂತದಿಂದ ಹಿಡ್ಕೊಂಡು ಪಾಕ್ ಆಕ್ಯುಪೈಡ್ ಕಾಶ್ಮೀರದವರೆಗೆ 11 ಮಿಲಿಟರಿ ಏರ್ಫೀಲ್ಡ್ಸ್ ವೇರ್ ಹಿಟ್ ಸ್ಪೆಸಿಫಿಕಲಿ ವಿತ್ ಅ ಸ್ಪೆಸಿಫಿಕ್ ಡ್ಯಾಮೇಜಸ್. ಜನರಲಿ ಇವತ್ತೇನಾಗ ಮಧ್ಯೆ ಕಾರ್ಯಕ್ರಮದ ಮಧ್ಯೆ ಜಯಕಾರಗಳನ್ನ ಹಾಕಬೇಕು, ಚಪ್ಪಾಳೆಗಳನ್ನ ಹಾಕಬೇಕು. ಆ ಸೈನಿಕರ ಕಥೆಗಳನ್ನ ಕೇಳಿದ ನಂತರ ಒಂದನಿ ಏನಾದ್ರೂ ಕಣ್ಣೀರು ಬರ್ತಿದ್ರೆ ಆ ಒಂದನಿ ಕಣ್ಣೀರನ್ನ ದಯವಿಟ್ಟು ಅದನ್ಕೊಂಡು ಇಟ್ಕೋಬೇಡಿ. ಆ ಕಣ್ಣೀರನ್ನ ಎಲ್ಲೆಲ್ಲಿ ಭೂಮಿಗೆ ತಾಕುತ್ತಲ್ಲ ಆ ಭೂಮಿಯಲ್ಲಿ ಮತ್ತೆ ಈ ದೇಶವನ್ನು ಕಟ್ಟಲಿಕ್ಕೆ ಸಾವಿರಾರು ಸೈನಿಕರು ಹುಟ್ಟಬೇಕು ಅಂತಕ್ಕಂಥ ಸಂಕಲ್ಪದೊಂದಿಗೆ ಒಂದು 26ನೇ ವರ್ಷಾಚರಣೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಬಾಗಲಕೋಟ್ ಮತಕ್ಷೇತ್ರವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಮಾಡಿ
ಅಭಿವೃದ್ಧಿ ಹರಿಕಾರ ಅಂತೇಳಿ ಬಹುಶಃ ಮನೆ ಮನೆಗೂ ಚಿರಪರಿಚಿತರಾದಂತ ಈ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತ ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಅವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ಮುಖ್ಯ ಅತಿಥಿಗಳು ತಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಬ್ರಿಗೇಡಿಯರ್ ಸುದೀಪ್ ಕೃಷ್ಣ ಅವರ ಪಾದಗಳಿಗೆ ಶ್ರದ್ಧಾಪೂರ್ವಕವಾದಂತ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರತಕ್ಕಂಥ ನೆಚ್ಚಿನ ರಾಷ್ಟ್ರಭಕ್ತರೇ ಯಾವ ರೀತಿ ವರ್ಣನೆ ಮಾಡಿದರು. ಆ ತಾಯಿ ಭಾರತೀಯ ಸಲುವಾಗಿನೇ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 527 ಜನ ಯೋಧರು ಹುತಾತ್ಮರಾಗ್ತಾರೆ. ಸುಜಲಾಂ ಸುಫಲಾಂ ಮಾತರಂ ಸಸ್ಯಶ್ಯಾಮಲಂ ಮಾತರಂ, ಎಲ್ಲದರಲ್ಲಿ ತಾಯಿ ಕಂಡಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ. ಎಲ್ಲದರಲ್ಲೂ ತಾಯಿ ಅದೇ ಒಂದೇ ಮಾತರದಲ್ಲಿ ಕವಿ ಬೆಂಕಿಮ್ ಹೇಳ್ತಾರೆ, ತುಮಿ ದುರ್ಗಾ ದಶಪುರ ಹರಣಧಾರಿಣಿ. ತಾಯಿ ಭಾರತೀಯ ಯಾವ ರೀತಿ ವರ್ಣನೆ ಮಾಡಿದರು. ಅದೇ ಒಂದೇ ಮಾತರದಲ್ಲಿ ಕವಿ ಬೆಂಕಿಮ್ ಹೇಳ್ತಾರೆ, ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರವಾಲೆ, ಕೋಟಿ ಕೋಟಿ ಭುಜೈದ್ಯತ ಕರಕರವಾಲೆ, ತುಮ್ಮಿಯ ಬಲಾಕೇನು ಏತಮ್ಮ, ನೀನು ಒಬ್ಬಲೇನ ತಾಯಿ. ನಿನ್ನ ಸಲುವಾಗಿ ಪ್ರಾಣ ಕೊಡ್ಲಿಕ್ಕೆ, ಪ್ರಾಣದ ಹಂಗ ತೊರೆದು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ ಅಂತ 99ರ ಸಂದರ್ಭದಲ್ಲಿ 527 ಜನ ಯೋಧರು ಕವಿ ಬೆಂಕಿಮರ ಹಾಡನ್ನ ಸ್ಫೂರ್ತಿಯಾಗಿ ಇಟ್ಟುಕೊಂಡು ಹುತಾತ್ಮರಾಗ್ತಾರಲ್ಲ. ಇವತ್ತು ಆ ಯೋಧರ ಕಥೆಗಳನ್ನ ನಾವೆಲ್ಲರೂ ಕೇಳಬೇಕಾಗಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 527 ಜನ ಯೋಧರನ್ನ ಕಳ್ಕೊಳ್ತೀವಿ. 1963 ಜನ ಯೋಧರು ತಮ್ಮ ಅಂಗಾಂಗಗಳನ್ನು ಕಳ್ಕೊಂಡು ಅಂಗವಿಕಲರಾಗಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ರಂಗಪ್ಪ ಆಲೂರು ಅವ್ರ ಊರಿಗೆ ಹೋಗಿದ್ವಿ ಒಂದು 4-5 ವರ್ಷದ ಹಿಂದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 2 ಕಾಲುಗಳನ್ನು ಕಳ್ಕೊಂಡಂತ ಯೋಧ, 1 ಕೈಯನ್ನು ಕಳ್ಕೊಂಡಂತ ಯೋಧ, ಊಟ ಮಾಡ್ಲಿಕ್ಕೂ ಸರಿಯಾಗಿ ಬರೋದಿಲ್ಲ. ಅವ್ರ ಊರಿನ ಕಾರ್ಯಕ್ರಮ ಮುಗಿಸ್ಕೊಂಡು ಬರ್ತಿರ್ಬೇಕಾದ್ರೆ ಆ ಯೋಧ ಹೇಳಿದಂತ ಮಾತಿತ್ತಲ್ಲ ಸರ್, ನಿಮ್ಮ ಮಾತನ್ನು ಕೇಳಿದ ನಂತರ ಆ ಸೈನಿಕ ಹೇಳಿದಂತ ಮಾತು ರಂಗಪ್ಪ ಆಲೂರವ್ರು ಹೇಳ್ತಾರೆ, ನಿಮ್ಮ ಮಾತನ್ನ ಕೇಳಿದ ನಂತರ ಸರ್, ನನ್ನ ಭಗವಂತ 2 ಕಾಲನ್ನು ಕಳ್ಕೊಂಡಿರ್ಬೋದು, 1 ಕಾಯಿನ ಕಳೆದಿರ್ಬೋದು, ಆದ್ರೆ ವೈರಿಗಳ ರಂಗಗಳನ್ನು ಚೆಂಡಾಡ್ಲಿಕ್ಕೆ ಮತ್ತೊಂದು ಕೈಗೆ ಆ ಬಟ್ಟಿನ ಟ್ರಗರ್ ನಿಂದ ವೈರಿಗಳ ರಂಗಗಳನ್ನು ಚೆಂಡಾಡ್ತೀನಿ, ಸೈನ್ಯ ಅವಕಾಶ ಕೊಟ್ರೆ ಮತ್ತೆ ಸೈನಿಕ ಹೋಗ್ತೀನಿ ಅಂತ ಹೇಳಿ ತಪ್ಕೋಬೇಕಾಗಿದೆ. ಭಗವಾನ್ ಮಹಾವೀರರು ಹೇಳಿದಂತೆ ಅಹಿಂಸಾ ಪರಮೋ ಧರ್ಮ. 100ಕ್ಕೆ 100 ಸತ್ಯ. ಭಾರತೀಯರು ಯಾರು ಹಿಂಸಾವಾದಿಗಳೆಲ್ಲ ಯಾವತ್ತೂ ಹಿಂಸೆಯನ್ನು ಮಾಡಿಲ್ಲ. ಯಾವತ್ತೂ ಹಿಂಸೆಯನ್ನು ಒಪ್ಪಿಕೊಂಡಂತ ದೇಶ ಭಾರತ ಅಲ್ಲ. ಇವತ್ತಿಗೂ ನಮ್ಮ ಶಾಲಾಗಳ ಮೇಲೆ ಅಹಿಂಸಾ ಪರಮೋ ಧರ್ಮ ಒಂದೇ ಸಾಲು ಕಾಣುತ್ತೆ. ಆದ್ರೆ ಭಗವಾನ್ ಮಹಾವೀರರಿಗಿಂತ ಆ 2ನೇ ಸಾಲಿಂದಲ್ಲ, ಅಹಿಂಸಾ ಪರಮೋ ಧರ್ಮ, ಧರ್ಮ ಹಿಂಸಾ ತಥೈವಚ. ಎಲ್ಲೆಲ್ಲಿ ಧರ್ಮದ ಹಿಂಸೆ ಆಗುತ್ತಲ್ಲ ಅವ್ರನ್ನ ಕತ್ತರಿಸಿ ಹಾಕಿದ್ರೆ ಅದು ಹಿಂಸೆ ಆಗುತ್ತೆ. ಭಗವಾನ್ ಮಹಾವೀರ ಅವತ್ತು ಹೇಳಿದ್ರು. ಇವತ್ತಿಗೂ ಕೂಡ ಈ ದೇಶದ ಕ್ಷಾತ್ರ ದೇಶ ಆ 2ನೇ ಸಾಲಿನ ಮೇಲೆ ನಿಂತ್ಕೊಂಡಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇ 7ನೇ ತಾರೀಕು 99ರ ಸಂದರ್ಭದಲ್ಲಿ ಮೇಲ್ಗಡೆ ಇರ್ತಕ್ಕಂಥ ಗುಡ್ಡಗಳನ್ನ ಪಾಕಿಸ್ತಾನ ಸೈನಿಕರು ವಶಪಡಿಸಿಕೊಂಡು ಕೂತ್ಕೊಂಡಿದ್ರು. ಇದಕ್ಕೆ ತಾನೇ ಅದನ್ನ ಬ್ರಿಗೇಡಿಯರ್ ಮಾತನಾಡಿದರು. ಅದನ್ನು ಮತ್ತೊಮ್ಮೆ ತಮ್ಮ ಮುಂದೆ ಪುನರುಚ್ಚಾರ ಮಾಡ್ಲಿಕ್ಕೆ ಹೋಗೋದಿಲ್ಲ. ಪ್ರತಿ ವರ್ಷ ನಮ್ಮ ಸೈನಿಕರು ಹೊರಗಡೆ ಕೆಳಗಡೆ ಬರ್ತಿರ್ಬೇಕಾದ್ರೆ ಅದೇ ಸಮಯವನ್ನು ಸಾಧಿಸಿಕೊಂಡು ಕೂತ್ಕೊಂಡಂತ ಪಾಕಿಸ್ತಾನ ನಮ್ಮದೇ ಸಂಘಗಳನ್ನ, ನಮ್ಮದೇ ಬಂಕರ್ಗಳನ್ನ, ನಮ್ಮದೇ ಲಾಂಚರ್ಗಳನ್ನ, ನಮ್ಮದೇ ಮದ್ದುಗುಂಡುಗಳನ್ನ ಎಲ್ಲವನ್ನು ವಶಪಡಿಸಿಕೊಂಡು ಕೂತ್ಕೊಂಡು ಮೇಲ್ಗಡೆ ಕೂತಿದ್ರು. ಮೇಲ್ಗಡೆ ಇರೋದು ಭಾರತದ ಸೈನಿಕರಲ್ಲ, ಮೇಲ್ಗಡೆ ಇರೋದು ಪಾಕಿಸ್ತಾನಿ ಸೈನಿಕರು ಅಂತಕ್ಕಂಥ ವಿಷಯ ಗೊತ್ತಾದಾಗ ಮೊಟ್ಟ ಮೊದಲ ಬಾರಿಗೆ ಅವ್ರು ನೋಡ್ಲಿಕ್ಕೆ ಹೋಗಿದ್ದು ಕ್ಯಾಪ್ಟನ್ ಸೌರವ್ ಖಾಲಿ ನೇತೃತ್ವದಲ್ಲಿ 5 ಜನ ಸೈನಿಕರು. ಜಾಟ್ ರೆಜಿಮೆಂಟ್ಗೆ ಸೇರಿದಂತ ಹುಡುಗ, 23 ವರ್ಷದ ತರುಣ, ಗುಡ್ಡವನ್ನು ಹತ್ತಾರೆ. ಗುಡ್ಡವನ್ನು ಹತ್ತಿದ ನಂತರ ಮೇಲ್ಗಡೆ ಪಾಕಿಸ್ತಾನ ಸೈನಿಕರಿದ್ರು. ಬಹಳ ದೊಡ್ಡ ಪ್ರಮಾಣದ ಪಾಕಿಸ್ತಾನ ಸೈನಿಕರಿದ್ದಾಗ ಅವ್ರ ಜೊತೆಗೆ ಅತ್ಯಂತ ಕ್ಷಾತ್ರ ದೇಶದಿಂದ ಹೋರಾಟ ಮಾಡ್ತಿರ್ಬೇಕಾದ್ರೆ ಭಾರತದ 5 ಜನ ಸೈನಿಕರನ್ನು ಬಂಧಿಸಿ ಪಾಕಿಸ್ತಾನ ಕರ್ಕೊಂಡು ಹೋಗ್ತಾರೆ. ಈ ದೇಶದ ಸೈನ್ಯ ವ್ಯವಸ್ಥೆ ಕುರಿತು ಕೇಳ್ತಾರೆ, ಭಾರತದ ಇಂಟೆಲಿಜೆನ್ಸ್ ಕುರಿತು ಮಾಹಿತಿ ಕೊಡ್ಲಿಕ್ಕೆ ಕೇಳ್ತಾರೆ. ಯಾವುದಕ್ಕೂ ಕ್ಯಾಪ್ಟನ್ ಸೌರವ್ ಖಾಲಿ ಉತ್ತರ ಕೊಡದೇ ಇದ್ದಾಗ ಸಿಗರೇಟ್ ಅನ್ನು ಹಾಕ್ತಾರೆ, ಉದಿನ ಕಡ್ಡಿನ ಹಾಕ್ತಾರೆ, ಕೈ ಬೆರಳನ್ನು ಕತ್ತರಿಸ್ತಾರೆ, ಕಾಲು ಬೆರಳನ್ನು ಕತ್ತರಿಸಿದ್ರು. ಕೈ ಕಡಿತಾರೆ, ಕಾಲು ಕಡಿತಾರೆ, ಕಾದ ಕಬ್ಬಿಣದ ಸಲಾಕೆನ ಎಡ ಕಿವಿಯಿಂದ ಬಲ ಕಿವಿಗೆ, ಬಲ ಕಿವಿಯಿಂದ ಎಡ ಕಿವಿಗೆ ಹಾಕ್ತಾರೆ. ಕಿವಿಗಳನ್ನ ಕತ್ತರಿಸಿ ತೆಗಿತಾರೆ. ಬಾಯಲ್ಲಿರ್ತಕ್ಕಂಥ ಒಂದೊಂದು ಹಲ್ಲುಗಳನ್ನ ಕಿತ್ತು ತೆಗಿತಾರೆ. ಕೊನೆಗೆ ಮರ್ಮಾಂಗವನ್ನು ಕತ್ತರಿಸಿ ಬಾಯಲ್ಲಿಟ್ಟು 16 ಸುತ್ತುಗುಂಡುಗಳನ್ನ ಹಾಕಿ ಕ್ಯಾಪ್ಟನ್ ಸೌರವ್ ಖಾಲಿನ ದೇವರ ಭಾರತಕ್ಕೆ ಕಳಿಸ್ತಾರೆ. ಈ ಕತೆ ಕೇಳಿದ ನಂತರ ಯಾವ ರೀತಿ ಇವತ್ತು ರಕ್ತ ಕುದಿತಾ ಇದೆಯಲ್ಲ ಅದೇ ರೀತಿ ಇವತ್ತು ರಕ್ತ ಕುದಿದ್ದು ವೇದ ಪ್ರಕಾಶ್ ಮಲಿಕ್ ಅವರು, ಮೇಜರ್ ವೇದ ಪ್ರಕಾಶ್ ಮಲಿಕ್ ಅವರು. ಭಾರತವನ್ನ ಬೆತ್ತಲೆ ಮಾಡ್ತೀನಿ ಅಂತ ಬಂದಂತ ಪರ್ವೇಜ್ ಮುಷರಫ್ ಭಾರತವನ್ನ ಜಗತ್ತಿನ ಮುಂದೆ ಬೆತ್ತಲೆ ಮಾಡ್ತೀನಿ
1998ರ ಸಂದರ್ಭದಲ್ಲಿ ಭಾರತ ಪೋಖ್ರಾನ್ನಲ್ಲಿ ಬಾಂಬ್ ಸ್ಫೋಟ ಮಾಡ್ತಲ್ಲ, ಬಾಂಬ್ ಸ್ಫೋಟ ಮಾಡಿದ ನಂತರ ಪಾಕಿಸ್ತಾನ ಒಳಗೊಳಗೆ ಕುದೀತಿತ್ತು. ಹೇಗಾದ್ರೂ ಮಾಡಿ ಭಾರತಕ್ಕೆ ಉತ್ತರ ಕೊಡಬೇಕು, ಭಾರತದ ಮೇಲೆ ನಾವು ಯುದ್ಧ ಸಾರಬೇಕು ಅಂತೇಳಿ ಪಾಕಿಸ್ತಾನ ಒಳಗಡೆ ಕುದೀತಿತ್ತು. ಅತ್ಯಂತ ಚಾಕಚಕ್ಯತೆಯಿಂದ ಮೇ 11, 1998ರಂದು ಅವತ್ತಿನ ರಾಷ್ಟ್ರಪತಿಗಳಾದಂಥ APJ ಅಬ್ದುಲ್ ಕಲಾಂ ಅವರು, ಅವತ್ತಿನ ಪ್ರಧಾನಮಂತ್ರಿಗಳಾದಂಥ ಅಟಲ್ ಬಿಹಾರಿ ವಾಜಪೇಯಿ ಅವರು, ಅವತ್ತಿನ ರಕ್ಷಣಾ ಸಚಿವರಾದಂಥ ಜಾರ್ಜ್ ಫರ್ನಾಂಡಿಸ್ ಅವರು, ರಕ್ಷಣಾ ತಜ್ಞರಾದಂಥ ಬ್ರಿಜೇಶ್ ಮಿಶ್ರಾ ಅವರು, ಒಟ್ಟು ಕೇವಲ 4-5 ಜನರ ಒಂದು ವ್ಯೂಹವನ್ನು ರಚನೆ ಮಾಡಿ ಯಾವ ರೀತಿ ಇತ್ತು ಪರಿಸ್ಥಿತಿ 98ರ ಸಂದರ್ಭದಲ್ಲಿ ಅಂದ್ರೆ, ನಮ್ಮ ಕೈಯಲ್ಲಿದ್ದಂತ ವಾಚು, ಈ ವಾಚಿನಲ್ಲಿ ಎಷ್ಟು ಸಮಯ ಆಗಿದೆ ಅಂತೇಳಿ ಅಮೆರಿಕದವರು ಅವರಲ್ಲೇ ಕುತ್ಕೊಂಡು ನೋಡ್ತಿದ್ರಂತೆ. ಯಾಕಂದ್ರೆ ಅಷ್ಟೊಂದು ಬೇಹುಗಾರಿಕೆ ನಮ್ಮ ದೇಶದಲ್ಲಿ ಇತ್ತು. ಅದೆಲ್ಲವನ್ನ ಭೇದಿಸಿ ಭಾರತ ಹೊತ್ತು ಪೋಖ್ರಾನ್ದಲ್ಲಿ ಬಾಂಬ್ ಸ್ಫೋಟ ಮಾಡುತ್ತೆ, ಜಗತ್ತಿಗೆ ಉತ್ತರ ಕೊಡ್ತು. ಆ ಉತ್ತರ ಕೊಟ್ಟ ನಂತರ ಪಾಕಿಸ್ತಾನಕ್ಕೆ ತಡ್ಕೊಳ್ಳಿಕ್ಕೆ ಆಗಲಿಲ್ಲ. 99ರ ಸಂದರ್ಭದಲ್ಲಿ ಅವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರ್ವರೆಗೆ ಬಸ್ ಅನ್ನು ಬಿಡ್ತಾರೆ. ಬಸ್ ಬಿಟ್ಟರು. ಬಸ್ ಇನ್ನು ಲಾಹೋರ್ವರೆಗೆ ಮರಳಿ ಬರ್ತಿರ್ಬೇಕಾದ್ರಲ್ಲಿ ಭಯೋತ್ಪಾದಕರನ್ನು ಕಳಿಸಿದಂತ ಹೇಳಿ ದೇಶ ಪಾಕಿಸ್ತಾನ. ಹೇಗಾದ್ರೂ ಮಾಡಿ ಭಾರತಕ್ಕೆ ಉತ್ತರ ಕೊಡಲೇಬೇಕು ಅಂತ ಪಾಕಿಸ್ತಾನ ಒಳಗೊಳಗೆ ಕುದೀತಿತ್ತು. ಆ ಕಾರಣಕ್ಕಾಗಿ ಕಾರ್ಗಿಲ್ ಗುಡ್ಡವನ್ನು ಸ್ಪರ್ಶಿಸ್ಕೊಂಡು ಕುತ್ಕೊಳ್ತು. ಹತ್ರ 160 ಕಿಲೋಮೀಟರ್ಗೆ ಹೆಚ್ಚು ಆ ದೊಡ್ಡದಾದಂತಹ ಭೂಪ್ರದೇಶ ಮೇಲ್ಗಡೆ ಕೊಟ್ಟಂತ ಪಾಕಿಸ್ತಾನವನ್ನ ನೋಡ್ಲಿಕ್ಕೆ ಹೋದಂತ ಕ್ಯಾಪ್ಟನ್ ಸೌರಭ್ ಕಾರಿನ ಇಡೀ ಶರೀರ ಛಿದ್ರವಾಗಿ ಹೋಗಿತ್ತು. ಆ ಛಿದ್ರವಾದಂತ ಶರೀರವನ್ನ ಭಾರತಕ್ಕೆ ಹಸ್ತಾಂತರ ಮಾಡಿದ ನಂತರ ಅವರ ಅಪ್ಪ ಕ್ಯಾಪ್ಟನ್ ಸೌರಭ್ ಕಾರಿನ ಅಪ್ಪ ಹೇಳ್ತಾನಲ್ರಿ, ನನ್ನ ಮಗ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿ ಹೋಗಿದ್ದ, ಸೈನಿಕ ಹೋಗ್ತಿರ್ಬೇಕಾದ್ರೆ ಬಹಳ ಸುಂದರವಾಗಿ ಹೋಗಿದ್ದ, ಇನ್ಫಾರ್ಮಲ್ಲಿ ಬಹಳ ಸುಂದರವಾಗಿ ಕಾಣ್ತಿದ್ದ ನನ್ನ ಮಗ. ಪೀಸ್ ಆದಂತ ಶರೀರವನ್ನು ಸ್ವೀಕರಿಸಿ ಕ್ಯಾಪ್ಟನ್ ಸೌರಭ್ ಕಾರಿನ ಅಪ್ಪ ಹೇಳ್ತಾನೆ, ಮಗನಿಗೆ ಹಾಕಿದಂತ ಟೋಪಿಯನ್ನು ತಾನು ಹಾಕೊಂಡು ಮಗನ ದೇಹದಿಂದ ಇಟ್ಕೊಂಡು ದೊಡ್ಡದಂತ ಜೈಲು ಹೇಳ್ತಾನೆ. ಇದು ಸೈನಿಕರ ಮನೆಗಳಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇದೆ. ಕ್ಯಾಪ್ಟನ್ ಸೌರಭ್ ಕಾರಿ ಹುತಾತ್ಮರಾಗಿದ್ರು. ಅದು ಮೇ ತಿಂಗಳು 99ರ ಸಂದರ್ಭದಲ್ಲಿ ಮೇ 25ನೇ ತಾರೀಕು ನಚಿಕೇತವ್ರು ನಾವು ಪಾಕಿಸ್ತಾನದವರು ಹಿಡ್ಕೊಂಡು ಕೂತ್ಕೊಂಡಿದ್ರು. ನಚಿಕೇತವ್ರು ನೋಡ್ಲಿಕ್ಕೆ ಲೆಫ್ಟಿನೆಂಟ್ ಅಜಾವ್ ಅವರು ಹೋಗ್ತಾರೆ. ವಿಮಾನ ತೆಗೆದುಕೊಂಡು ಹೋಗ್ತಿರ್ಬೇಕಾದ್ರೆ ಮೇ 25ನೇ ತಾರೀಕು ತಮ್ಮ ಹೆಂಡತಿ ಜಲಜಾನ್ ಜೊತೆಗೆ 6 ವರ್ಷದ ಮಗ ಅಂಕುಶನ ಜೊತೆಗೆ ತಾಯಿಯ ಜೊತೆಗೆ ತಮ್ಮ ಹುಟ್ಟುಹಬ್ಬದ ಸಂದೇಶಗಳನ್ನ ಫೋನ್ ಮೂಲಕ ಹಂಚ್ಕೊಂಡಿದ್ರು. ಕಾರ್ಗಿಲ್ ಯುದ್ಧದಲ್ಲಿ ನಾನು ಭಾಗಿಯಾಗಿದ್ದೀನಿ, ಕಾರ್ಗಿಲ್ ಯುದ್ಧವನ್ನ ಗುಡ್ಡವನಿಗೆ ಎತ್ಕೊಂಡು ಬಂದ ನಂತರ ಮತ್ತೆ ಮನೆಗೆ ಬರ್ತೀನಿ ಅಂತ ಫೋನ್ ಅಲ್ಲಿ ಹಚ್ಕೊಂಡಂತ ಆ ಯೋಧ ಮೇ 27ನೇ ತಾರೀಕು ವಿಮಾನದಲ್ಲಿ ಹುತಾತ್ಮ ಮಾಡ್ತಾರೆ. ಪಾಕಿಸ್ತಾನ ಸೈನಿಕರು ಹಾಕಿದಂತ ಗುಂಡಿಗೆ ವಿಮಾನ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ಪ್ಯಾರಾಚೂಟ್ ತೆಗೆದುಕೊಂಡು ಲೆಫ್ಟಿನೆಂಟ್ ಅಜಾವ್ ಕೆಳಗಡೆ ಬೀಳ್ತಿರ್ಬೇಕಾದ್ರೆ ದೊಡ್ಡದಂತ ಬಂಡೆಗಳಿಗೆ ಹೊಡೆದು ತಮ್ಮ ಕಾಲನ್ನು ಮುರ್ಕೊಂಡು ಬೀಳ್ತಾರೆ. ಪಾಕಿಸ್ತಾನ ಸೈನಿಕರು ಅವ್ರ ಮೇಲೆ ಸಿಕ್ಕಾಪಟ್ಟೆ ಗುಂಡುಗಳನ್ನು ಹಾಕಿ ಲೆಫ್ಟಿನೆಂಟ್ ಅಜಾವ್ ಕೊಂದಾಕ್ತಾರೆ. ಕೊಂದಾಕಿ ಅವ್ರ ದೇಹ ಪಂಜಾಬ್ ಬಂದಿತ್ತು. ಪಂಜಾಬ್ ಬಂದಾಗ ಅವತ್ತಿನ 99ರ ಸಂದರ್ಭದ ಅವತ್ತಿನ ಪತ್ರಿಕೆಗಳಲ್ಲಿ ವರದಿ ಮಾಡುತ್ತೆ, ಬಂದಂತವ್ರು ಎಲ್ಲರೂ ಕಣ್ಣುಗಳು ಒದ್ದೆ ಆಗಿತ್ತು ಅಂತೇಳಿ. ಸಾವಿರಾರು ಜನ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡಿದ್ರು. ಎಲ್ಲರ ಕಣ್ಣುಗಳ ಒದ್ದೆ ಆಗಿತ್ತು. 6 ವರ್ಷದ ಮಗನ ಕೈಯಲ್ಲಿ ಅಪ್ಪನ ದೇಹಕ್ಕೆ ಬೆಂಕಿ ಇಡ್ಲಿಕ್ಕೆ ಕೈಯಲ್ಲಿ ಕಟ್ಟಿಗೆ ಕೊಡ್ತಾರೆ. 6 ವರ್ಷದ ಮಗ ಅಪ್ಪನ ದೇಹಕ್ಕೆ ಬೆಂಕಿ ಇಡ್ತಿರ್ಬೇಕಾದ್ರೆ ಹೇಳಿದಂತ ತಾಕತ್ತಿನ ಮಾತಿದೆಯಲ್ಲ, ಜೋ ಮೇರೆ ಪಪ್ಪ ಕೋ ಮಾರಾಯಣ ಮುಗಿಸ್ಕೊಂಡು ನೈ ಚೋಡಿದ್ವಿ ಅಂತೇಳಿ. ಯಾರು ನನ್ನ ತಂದೆ ಬಂದಿಲ್ಲ, ಅವ್ರು ನಾನು ಸುಮ್ಮನೆ ಬಿಡುದಿಲ್ಲ, ನಾನು ಕೂಡ ಇನ್ಫಾರ್ಮ್ ಹಾಕಿ ಸೈನಿಕನಾಗ್ತೀನಿ ಅಂತೇಳಿ 6 ವರ್ಷದ ಒಬ್ಬ ಕ್ಷಾತ್ರ ದೇಶದ ಮನೆ ಬಿಟ್ಟಿದಂತ ಹುಡುಗ ಹೇಳ್ತಾರಲ್ಲ. ಇವತ್ತು ಮಿತ್ರ ಆ ಕ್ಷಾತ್ರ ದೇಶವನ್ನು ನಮ್ಮೊಳಗೆ ನಾವು ಹಾಕೊಂಡು ಈ ರಾಷ್ಟ್ರವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣ ಬದ್ಧರಾಗಬೇಕಾಗಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಗಳನ್ನು ಕಳ್ಕೊಳ್ತೀವಿ. 26 ವರ್ಷ ಅವರಿಗೆ ಮದುವೆಗೆ 10 ತಿಂಗಳಾಗಿತ್ತು. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಗಳು ಹುತಾತ್ಮರಾಗ್ತಾರೆ. ಯುದ್ಧಕ್ಕೆ ಹೋಗೋಕ್ಕಿಂತ ಮುಂಚೆ ಅವ್ರ ಹೆಂಡತಿಗೆ ಒಂದು ಪತ್ರ ಬರೆದಿದ್ರು. ಅದಕ್ಕೆ ಹೆಂಡತಿ ಪ್ರತ್ಯುತ್ತರ ಬರೆದಿದ್ರು. ಮೇಜರ್ ರಾಜೇಶ್ ಸಿಂಗ್ ಅಧಿಕಾರಿಗಳ ದೇಹ ಮನೆ ಮುಂದೆ ಬಂದಿತ್ತು. ಹೆಂಡತಿ 3-4 ತಾಸುಗಳವರೆಗೆ ಒಂದೇ ಒಂದು ಕಣ್ಣೀರು ಹಾಕಲಿಲ್ಲ, ಒಂದೇ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಯಾವಾಗ ತಾನು ಬರೆದಂತ ಪಾಕೆಟ್ ನನ್ನ ಗಂಡ ಹೊಡೆದಿರಲಿಲ್ಲ ಅಂತ ಹೇಳಿ ನೋಡ್ತಾಳಲ್ಲ, ಅವಾಗ ಬಿಕ್ಕಳಿಸಿ ಅಲ್ಲಿಗೆ ಶುರು ಮಾಡಿದಾಗ ಅಲ್ಲಿದ್ದಂತ ಪತ್ರಿಕಾ ಮಾಧ್ಯಮದ ಮಿತ್ರರು ಕೇಳ್ತಾರೆ, ಅಲ್ಲ ತಾಯಿ 3-4 ತಾಸುಗಳವರೆಗೆ ಒಂದೇ ಒಂದು ಹನಿ ಕಣ್ಣೀರನ್ನೇ ಹಾಕ್ಲಿಲ್ಲ, ಆ ಪಾಕೆಟ್ ಅಲ್ಲಿ ಏನಿದೆ ಅಂತ ಕೇಳಿದಾಗ ತಾಯಿ ಹೇಳ್ತಾಳಲ್ಲ, ನನ್ನ ಗಂಡ ಕಾರ್ಗಿಲ್ ಯುದ್ಧಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನನ್ನು ಕಾರ್ಗಿಲ್ ಯುದ್ಧಕ್ಕೆ ಡೆಪ್ಲಾಯ್ ಮಾಡಿದ್ದಾರೆ. ನೀನು ತುಂಬು ಗರ್ಭಿಣಿಯರಿಂದ ನಾಳೆ ನಿನಗೆ ಮಗ ಹುಟ್ಟಬಹುದು ಅಥವಾ ಮಗಳು ಹುಟ್ಟಬಹುದು, ನಿಮ್ಮಪ್ಪ ಇಲ್ಲೇ ಸತ್ತಿದ್ದು ಅಂತೇಳಿ ಮಗಳಿಗೋ ತೋರಿಸಿ ನೀನು ಸಾಯಬೇಕು ಅಂತೇಳಿ ಹೆಂಡತಿಗೆ ಪತ್ರ ಬರೆದಿದ್ದಂತೆ. ಅದಕ್ಕೆ ಪ್ರತ್ಯುತ್ತರವಾಗಿ ಹೆಂಡತಿ ಗಂಡನಿಗೆ ಒಂದು ಪ್ರತ್ಯುತ್ತರ ಬರ್ತಿರ್ತಂತೆ. ನಾಳೆ ನಿನಗೆ ಹುಟ್ಟುವಂತ ಮಗ ಇರ್ಬೋದು, ಮಗಳು ಇರ್ಬೋದು, ಅವಳಿಗೆ
ಅಥವಾ ಅವನಿಗೆ ಕಾರ್ಗಿಲ್ ಗುಡ್ಡವನ್ನು ತೋರಿಸೋದಷ್ಟೇ ಅಲ್ಲ, ನಿಮ್ಮಪ್ಪ ಇಲ್ಲೇ ಸತ್ತಿದ್ದು ಅಂತೇಳಿ ಕಾರ್ಗಿಲ್ ಗುಡ್ಡವನ್ನು ತೋರಿಸೋದಷ್ಟೇ ಅಲ್ಲ, ನಿಮ್ಮಂತೆ ಸೈನಿಕರನ್ನಾಗಿ ಮಾಡ್ತೀನಿ ಅಂತ ಹೇಳಿ ಪತ್ರ ಬರೆದಿದೆ. ಆ ಪತ್ರವನ್ನು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ 19 ವರ್ಷದ ಒಬ್ಬ ತರುಣ ಈ ದೇಶದ ಕೊನೆಯ ಪರಮವೀರ ಚಕ್ರ ಪ್ರಶಸ್ತಿ ತೆಗೆದುಕೊಳ್ತಾರೆ. ಅಂತ ಕೇಳ್ತಾರಂತೆ, ಸರ್ ಐ ಆಮ್ ಫಿಟ್ ಅಂಡ್ ಫೈನ್ ಅಂತ ಹೇಳ್ತಾರಂತೆ. 23 ಗುಂಡೇಟನ್ನು ತಿನ್ನೋದು. ಫಿಟ್ ಅಂಡ್ ಫೈನ್ ಅಂತಂದಾಗ ಮೇಜರ್ ಕುಶಾಲ್ ಸಿಂಗ್ ಠಾಕೂರ್ ಅವರ ಶರೀರವನ್ನ ಬಟ್ಟೆನ ಬೀಸ್ತಾರಂತೆ. ಬಟ್ಟೆ ಬಿಚ್ಚಿ ಎಲ್ಲ ಬಟ್ಟೆಯನ್ನು ಬಿಚ್ಚಿ ನೋಡ್ತಾರಂತೆ, ಇಡೀ ಶರೀರಕ್ಕೆ ತೂತು ಬಿದ್ದು ಬಿಟ್ಟಿತ್ತು, ರಕ್ತ ಬರ್ತಿತ್ತು. ರಕ್ತ ಬರ್ತಿರ್ಬೇಕಾದ್ರೆ ತಕ್ಷಣ ಇವರನ್ನ ದವಾಖಾನೆಗೆ ಬೈಬೇಕು ಅಂತಂದಾಗ ಯೋಗೇಂದ್ರ ಸಿಂಗ್ ಯಾದವ್ ಬೈಯಿಂದ ಬಂದಂತ ಮಾತಿದೆಯಲ್ಲ, ನಾವು ತರುಣರು ಇವತ್ತು ಆ ಮಾತುಗಳು ಇದೇ ಮೇಲೆ ಕತ್ಕೋಬೇಕಾಗಿದೆ. ಸರ್ ಮೈ ಮೇರೆ ತುಕ್ಕೆ ಯಾವ ದೇಶ ಬಚನ ಚಾಹಿಯೆ, ನಾನು ಸತ್ರ ಪರವಾಗಿಲ್ಲ, ದೇಶ ಉಳಿಬೇಕು ಅಂತಕ್ಕಂಥ ಚಿಂತನೆಗೆ ಯೋಗೇಂದ್ರ ಸಿಂಗ್ ಯಾದವ್ ಒಂದು ಕೋಮಾಗೆ ಹೋಗ್ತಾರೆ. ಕೋಮಾದಿಂದ ಎದ್ದು ಬಂದಾಗ ದೇಶ ಕಾರ್ಗಿಲ್ ಯುದ್ಧ ಗೆದ್ದಿತ್ತು. ಈ ದೇಶದ ಕೊನೆಯ ಪರಮವೀರ ಚಕ್ರ ಪ್ರಶಸ್ತಿಯನ್ನ ಯೋಗೇಂದ್ರ ಸಿಂಗ್ ಯಾದವ್ ಅವರಿಗೆ ಕೊಡ್ತಾರೆ. ಬನಾಟೆ ಕಾರ್ಯಕ್ರಮದಲ್ಲಿ ಅವ್ರು ನಿಂತ್ಕೊಂಡು ಮಾತನಾಡ್ತಿರ್ಬೇಕಾದ್ರೆ ಇನ್ನೊಂದು ಅದ್ಭುತವಾದಂತಹ ವಿಷಯವನ್ನು ಹೇಳಿದ್ರು. ನಾನು ಸೈನ್ಯಕ್ಕೆ ಹೋಗ್ತಿರ್ಬೇಕಾದ್ರೆ ನನ್ನ ತಾಯಿ 5 ರೂಪಾಯಿಗಳನ್ನು ಕೊಟ್ಟಿದ್ದು. 5 ರೂಪಾಯಿಗಳನ್ನು ಜೋಪಾನವಾಗಿ ನನ್ನ ಪಾಕೆಟ್ ಅಲ್ಲೇ ಇಟ್ಟುಕೊಂಡಿದ್ದೆ. ಪಾಕೆಟ್ ಅಲ್ಲೇ ಇಟ್ಟುಕೊಂಡ ಕಾರಣಕ್ಕಾಗಿ ನನ್ನ ತಾಯಿಯ ಋಣ ನನ್ನ ಜೊತೆಗಿತ್ತು, ಭಾರತ ಮಾತೆಯ ಋಣ ನನ್ನ ಜೊತೆಗಿತ್ತು. ಪಾಕಿಸ್ತಾನ ಸೈನಿಕರು ಹಾಕಿದಂತ ಒಂದೇ ಒಂದು ಗುಂಡು ನನ್ನ ಎದೇನು ಹೋಗ್ತಿರ್ಲಿಲ್ಲ. ಆ ಕಾರಣಕ್ಕಾಗಿ ಇವತ್ತು ಬನಾಟೆಯಲ್ಲಿ ನಿಂತ್ಕೊಂಡು ಮಾತನಾಡ್ತಿದ್ದೀನಿ ಅಂತೇಳಿ ಯೋಗೇಂದ್ರ ಸಿಂಗ್ ಯಾದವ್. ಕಲ್ಪನೆ ಮಾಡ್ಕೊಳ್ಳಿ, ಇವತ್ತಿನ 19 ವರ್ಷದ ತರುಣಿಯರು, ನಮ್ಮಪ್ಪ ನನಗೆ ಬೇಕಾಗಿದೆ ಟಿ ಶರ್ಟ್ ಕೊಡಿಸಲಿಲ್ಲ, ಪ್ಯಾಂಟ್ ಕೊಡಿಸಲಿಲ್ಲ, ಜುಮ್ಕಿ ಕೊಡಿಸಲಿಲ್ಲ, ಕಾಲರ್ ಚೈನ್ ಕೊಡಿಸಲಿಲ್ಲ ಅಂತ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಎಷ್ಟು ಶರಣರನ್ನ ನೋಡಿದೀವಿ. ಮೊನ್ನೆ ಹಾವೇರಿ ಒಬ್ಬ ಹುಡುಗ ಅಪ್ಪ ನನಗೆ ಬೈಕ್ ಕೊಡಿಸಲಿಲ್ಲ ಅಂತೇಳಿ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗ್ಬಿಟ್ಟ. ಡಿಪ್ಲೊಮಾ ಫೈನಲ್ ಇಯರ್ ಓದ್ತಕ್ಕಂಥ ಹುಡುಗ, ನನ್ನ ಮಗ ಸತ್ತೋಗ್ಬಿಟ್ಟ ಅಂತೇಳಿ ತಾಯಿ ರೇಲಿಗೆ ತಂದು ತಲೆಗೊಂಡು ತಾಯಿ ಕೂಡ ಸತ್ತೋಗ್ಬಿಟ್ರು. ಇದು 2017-18 ಹಿಡ್ಕೊಂಡು 2024-25 ಯಾರು ನಾವು UPSC ಮಾಡ್ತೀವಿ ಅಂತ ಹೊರಟ್ರು, ಯಾರು ನಾವು KPSC ಮಾಡ್ತೀವಿ ಅಂತ ಹೊರಟ್ರು, ಯಾರು ನಾವು JEE ಓದ್ತೀವಿ ಅಂತ ಹೊರಟ್ರು, ಯಾರು IIT ಮಾಡ್ತೀವಿ ಅಂತ ಹೊರಟ್ರು, ಯಾರು CA ಮಾಡ್ತೀವಿ ಅಂತ ಹೊರಟ್ರು, ಯಾರನ್ನು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡಿ ಆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಸ್ ಆಗದೇ ಇರೋ ಕಾರಣಕ್ಕಾಗಿ ಡಿಪ್ರೆಷನ್ ಒಳಗಾಗಿ ಇವು ಕಳೆದ 7 ವರ್ಷದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತ ತರುಣರ ಸಂಖ್ಯೆ 87,486. ತಾಯಿಗೆ ಮಗ ಆಗ್ಬೇಕಾದಂತ ತರುಣ, ತಂದೆ ತಾಯಿಗಳಿಗೆ ಮಗಳಾಗಬೇಕಾದಂತ ತರುಣಿ, ದೇಶ ಕಟ್ಟಬೇಕಾದಂತ ತರುಣರು ಈ ರೀತಿ ಅಡ್ಡದಾರಿ ಹಿಡ್ಕೊಂಡು ಡಿಪ್ರೆಷನ್ ಒಳಗಾಗ್ತಿದ್ದಾರೆ. ಮಿತ್ರೆ, ನಮ್ಮ ಸೈನಿಕರ ಆತ್ಮಬಲವನ್ನು ತುಂಬಲಿಕ್ಕೆ ನಾವೆಲ್ಲರೂ ಎಂಥದೇ ಪರಿಸ್ಥಿತಿ ಬಂದ್ರು ಯಾವುದೇ ಕಾರಣಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋದಿಲ್ಲ. ಎಂಥದೇ ಪರಿಸ್ಥಿತಿ ಬಂದ್ರು ನನ್ನ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ ಅನ್ನುವಂಥ ಸಂಕಲ್ಪವನ್ನು ಎಲ್ಲರೂ ಸೇರಿ ಮಾಡಬೇಕಾಗಿದೆ. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಮೇಜರ್ ಸೂರಜ್ ಭಾನ್ ಹುತಾತ್ಮ ಆಗ್ತಾನೆ. 21 ವರ್ಷ ಹುಡುಗನಿಗೆ ಹುತಾತ್ಮ ಆಗ್ತಿರ್ಬೇಕಾದ್ರೆ 21 ವರ್ಷ ಇತ್ತು. ಹುತಾತ್ಮನಾಗಿ ದೇಹ ಮನೆ ಮುಂದೆ ಬಂದಿತ್ತು. ದೇಹ ಮನೆ ಮುಂದೆ ಬಂದಾಗ ಅಧಿಕಾರಿಗಳು ಹುಡುಗನ ಶರೀರವನ್ನು ತಂದಿದ್ರಂತೆ. ತಂದಾಗ ಅವರಪ್ಪ ಓಡ್ತಾ ಬಂದು ದಯವಿಟ್ಟು ಅಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾನಂತೆ. ದಯವಿಟ್ಟು ಬಾಡಿಯನ್ನು ಬಿಚ್ಚಬೇಡಿ, ನಾನು ನೋಡ್ಬೇಕು, ನಾನು ನೋಡಿದ ನಂತರ ಬಾಡಿಯನ್ನು ಬಿಚ್ಚಬೇಕು ಅಂತ ಹೇಳ್ತಾನಂತೆ. ಅಲ್ಲಿವರೆಗೆ ನಿಂತ್ಕೋತಾರಂತೆ ಅಧಿಕಾರಿಗಳು. ಬಾಡಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾರಂತೆ. ಅಪ್ಪನ ಮುಂದೆ ಬಾಡಿಯನ್ನು ಬಿಚ್ಚಲಿಕ್ಕೆ ಶುರು ಮಾಡ್ತಾರಂತೆ. ಯಾಕಂದ್ರೆ ಎಲ್ಲ ಗುಂಡೇಟುಗಳು ನನ್ನ ಮಗನ ಎದೆಗೆ ಬಿದ್ದಿದ್ರೆ ಮಾತ್ರ ಆತ ನನ್ನ ಮಗ. ಒಂದು ವೇಳೆ ವೈರಿಗಳು ಹಾಕಿದಂತ ಒಂದೊಂದು ಗುಂಡೇಟುಗಳ ಬೆನ್ನಿಗೆ ಏನಾದ್ರು ಬಿದ್ರೆ ಹೇಳಿ ಮಗನಿಗೆ ಜನ್ಮ ಕೊಟ್ಟಿದ್ದೀನಿ, ತೆಗೆದುಕೊಂಡು ಹೋಗಿ ಅಂತ ಹೇಳ್ತೀನಿ ಅಂತ ಹೇಳಿ ಅಪ್ಪ ಹೇಳಿದಂತೆ. ಬಾಡಿಯನ್ನು ಬೀಸ್ತಾರೆ. ಎಲ್ಲ ಗುಂಡೇಟುಗಳು ಎದೆಗೆ ಬಿದ್ದಿತ್ತು. ಅಪ್ಪ ಹೇಳ್ತಾನೆ, ಎಸ್ ಈ ಕನ್ಫರ್ಮ್ ಆಯ್ತು, ಈತ ನನ್ನ ಮಗನೇ. ಮುಂದೊಂದು ಸೂರಜ್ ಅಪ್ಪ ಹೇಳ್ತಾರೆ, ನನಗೆ ಇನ್ನೂ 2 ಗಂಡು ಮಕ್ಕಳಿದ್ದಾರೆ, ದೇಶ ಅವಕಾಶ ಕೊಟ್ರೆ, ಸೈನ್ಯ ಅವಕಾಶ ಕೊಟ್ರೆ ಗುಂಡು ಹೊಡೆಸ್ಕೊಂಡು ಎದೆಗೆ ಗುಂಡು ಹೊಡೆಸ್ಕೊಂಡು ಹುತಾತ್ಮರಂತ ಮನೆತನ ನಮ್ಮದು. ಆ ಕಾರಣಕ್ಕಾಗಿ ಇನ್ನೂ 2 ಗಂಡು ಮಕ್ಕಳನ್ನ ದೇಶ ಸೇವೆಗೆ ಕಳಿಸ್ತೀನಿ ಅಂತ ಅಪ್ಪ ಮಗನ ದೇಹದ ಮುಂದೆ ನಿಂತ್ಕೊಂಡು ವಾಗ್ದಾನ ಮಾಡ್ತಾನಲ್ಲ, ಇದು ಈ ದೇಶದ ಸೈನಿಕರ ತಾಕತ್ತು. ನಿವೃತ್ತ ಸೇನೆಯ ಸೇನಾಧಿಕಾರಿ ರಾಮಾಸಿಂಗ್ ಅವರ ಮಗ ಜಯಪ್ರಕಾಶ್ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹುತಾತ್ಮರಾಗ್ತಾರೆ. ಬಾಡಿಯನ್ನು ತರುವಂತ ಪರಿಸ್ಥಿತಿ ಇರಲಿಲ್ಲ. ಇಡೀ ಬಾಡಿ ಚಿತ್ರ ಮೋಟಾರ್ ಶೆಲ್ದಾರಿಗೆ ತುತ್ತಾಗಿ ಇಡೀ ಬಾಡಿ ಚಿತ್ರವಾಗಿ ಹೋಗಿತ್ತು. ಅಲ್ಲಿ ಅಂತ್ಯ ಸಂಸ್ಕಾರ ಮಾಡಿಕೊಂಡು ಮಗನ ಚಿತಾಭಸ್ಮವನ್ನು ಮನೆಗೆ ತಂದಿರ್ತಾರಂತೆ.
ಮಗನ ಚಿತಾಭಸ್ಮವನ್ನು ಮನೆಗೆ ತಂದಾಗ ಅವರಪ್ಪ ಹೇಳ್ತಾನಲ್ಲ, ಹೆಂಡತಿಗೆ ಒಂದ್ಸಾರಿ ಗಟ್ಟಿಯಾಗಿ ತಬ್ಕೊಂಡು ಹೇಳ್ತಾನಂತೆ, ಯಾರ ಮಗನಾದ್ರೂ ದೇಶಕ್ಕಾಗಿ ಸಾಯಲೇಬೇಕು. ಇವತ್ತು ಆ ಅವಕಾಶ ನಮ್ಮ ಮನೆಗೆ ಬಂದಿದೆ. ಬಂದಂತ ಅಧಿಕಾರಿಗಳು ಕೇಳ್ತಾರಂತೆ, ನನ್ನ ಮಗ ಹುತಾತ್ಮನಾಗ್ತಿರ್ಬೇಕಾದ್ರೆ ಎಲ್ಲ ಗುಂಡೇಟುಗಳು ಎದುರು ತಿಂದಿದ್ದಂತಾನೆ, ಸಾಕು ಇಷ್ಟು ಸಾಕು ಅಂತೇಳಿ ಅಪ್ಪ ಕಣ್ಣೀರನ್ನೇನು ಹಾಕ್ತಾ 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 ತನ್ನನ್ನು ತನ್ನ ಮಗನ ದೇಹದ ಮುಂದೆ ನಿಂತ್ಕೊಂಡು ಜೈಕಾರ ಹಾಕ್ತಾರಲ್ಲ, ಇದು ಸೈನಿಕರ ಮನೆಗಳಲ್ಲಿ ನಡೆಯುವಂತ ಕಥೆಗಳು. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಜಮಖಂಡಿ ತಾಲೂಕಿನ ದಿಲೀಪ್ ಪೋತರಾಜ್ ಅವರು ಸಹಿತವಾಗಿರಲಿಲ್ಲ. ಮತ್ತೊಂದು ಕಡೆ ಅಲ್ಲಿ ತ್ರಿವರ್ಣ ಧ್ವಜವನ್ನು ನೆಟ್ಟಿದ್ರು, ಕ್ಯಾಪ್ಟನ್ ಭವರ್ಲಾಲ್ ನನ್ನ ಜೊತೆಗಿರಲಿಲ್ಲ. ಮತ್ತೊಂದು ಕಡೆ 4590 ಗೆದ್ದಿದ್ರು, ಮೇಜರ್ ವಿವೇಕ್ ಗುಪ್ತಾ ನಮ್ಮ ಜೊತೆಗಿರಲಿಲ್ಲ. ಮೇಜರ್ ವಿವೇಕ್ ಗುಪ್ತಾ ಈ ದೇಶದ ಸೈನ್ಯದಲ್ಲಿ ಸೇರ್ಕೊಂಡ ನಂತರ ಅವರನ್ನ ಎಲ್ಲಿ ಸೈನಿಕರಿಗೆ ಬೂಟ್ಗಳನ್ನು ಕೊಡ್ತಾರೋ, ಶಾಕ್ಸ್ಗಳನ್ನು ಕೊಡ್ತಾರೋ, ಬಟ್ಟೆಗಳನ್ನು ಕೊಡ್ತಾರೋ ಅಲ್ಲಿ ಡಿಪ್ಲಾಯ್ ಮಾಡಿದಾಗ ಆ ಹುಡುಗ ಸೈನಿಕ ಒಂದು ಪತ್ರ ಬರೀತಾನಂತೆ, ಬೂಟ್ಗಳನ್ನ ಶಾಕ್ಸ್ಗಳನ್ನ ಕೊಡ್ಲಿಕ್ಕೆ ನಾನು ಸೈನ್ಯ ಸೇರಿಲ್ಲ, ನಾನು ಯುದ್ಧ ಮಾಡ್ಲಿಕ್ಕೆ ಸೈನ್ಯ ಸೇರಿದ್ದೀನಿ, ವೈರಿಗಳ ರುಂಡುಗಳನ್ನು ಚೆಂಡಾಡ್ಲಿಕ್ಕೆ ನಾನು ಸೈನ್ಯ ಸೇರಿದ್ದೀನಿ, ದಯವಿಟ್ಟು ನನ್ನ ಕಾರ್ಗಿಲ್ ಯುದ್ಧಕ್ಕೆ ಡಿಪ್ಲಾಯ್ ಮಾಡಿ ಅಂತೇಳಿ ಪತ್ರ ಬರೆದುಕೊಂಡು ತನ್ನನ್ನು ತಾನು ಕಾರ್ಗಿಲ್ ಯುದ್ಧಕ್ಕೆ ಬಂದ್ಕೊಂಡ್ಬಿಟ್ಟಿದ್ದ. ಮೇಜರ್ ವಿವೇಕ್ ಗುಪ್ತಾ ಕಾರ್ಗಿಲ್ ಯುದ್ಧದಲ್ಲಿ ಹುತಾತ್ಮರಾದಾಗ ಅವ್ರ ಹೆಂಡತಿ ರಾಜಶ್ರೀ ಗುಪ್ತಾ ಅಲ್ಲೇ ಕೆಲಸ ಮಾಡ್ತಿದ್ರು. ಯಾರ್ಯಾರು ಗುಂಡು ಹೊಡೆಸ್ಕೊಂಡು ಹುತಾತ್ಮರಾಗ್ತಿದ್ರಲ್ಲ, ಯಾರ್ಯಾರು ಗಾಯಗಳಾಗಿ ಬರ್ತಿತ್ತು, ಯಾರ್ಯಾರು ಗುಂಡು ಹೊಡೆಸ್ಕೊಂಡು ಹುತಾತ್ಮರಾಗ್ತಿದ್ರು, ಅವ್ರ ಬಾಡಿಗಳನ್ನ ಪ್ಯಾಕ್ ಮಾಡುವಂತ ಕೆಲಸ ಅವ್ರ ಹೆಂಡತಿ ಮಾಡ್ತಿದ್ರು. ಮುಂದೊಂದು ದಿನ ನನ್ನ ಗಂಡನ ಬಾಡಿಯನ್ನ ನಾನೇ ಪ್ಯಾಕ್ ಮಾಡಬಹುದು ಅಂತೇಳಿ ಆ ಹೆಂಡತಿಗೆ ಕಿಂಚಿತ್ತು ಮಾಹಿತಿ ಇರಲಿಲ್ಲ. ಕ್ಯಾಪ್ಟನ್ ರಾಜಶ್ರೀ ಗುಪ್ತಾ ತನ್ನ ಗಂಡನ ಬಾಡಿಯನ್ನ ಪ್ಯಾಕ್ ಮಾಡ್ತಾಳಂತೆ. ಗಂಡನ ಬಾಡಿಯನ್ನ ಪ್ಯಾಕ್ ಮಾಡಿ 4 ಗಂಡನ ಆ ಶರೀರಕ್ಕೆ ಅಂತ್ಯ ಸಂಸ್ಕಾರ ನಡೀತಿರ್ಬೇಕಾದ್ರೆ 4 ಹೆಜ್ಜೆ ಗಂಡನಿಗೆ ಹೆಗಲು ಕೊಡ್ತಾಳಂತೆ. ಹೆಗಲು ಕೊಟ್ಟು ಇನ್ನೂ ಸಾಕಷ್ಟು ಸೈನಿಕರು ಹುತಾತ್ಮರಾಗಿದ್ದಾರೆ, ಅವ್ರ ಬಾಡಿಗಳನ್ನ ಪ್ಯಾಕ್ ಮಾಡಬೇಕು, ಅವ್ರ ಮನೆಗಳಿಗೆ ಕಳಿಸಬೇಕು ಅಂತೇಳಿ ಗಂಡನ ದೇಹಕ್ಕೆ ಒಂದು ದೊಡ್ಡದಂತ ಜೈ ಹೇಳಿ ಮತ್ತೆ ತನ್ನ ಕೆಲಸಕ್ಕೆ ಹೋಗೋದೆಲ್ಲ ಇದು ದೇಶದ ಸೈನಿಕರ ತಾಕತ್ತು. ಸಶಕ್ತ ಭಾರತ, ಸದೃಢ ಭಾರತ, ಸ್ವಾಭಿಮಾನಿ ಭಾರತವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಿ ನಿಂತ್ಕೊಳ್ಬೇಕಾಗಿದೆ. ಯಾಕಂದ್ರೆ ಈ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕಳೆದ 11 ವರ್ಷದಿಂದ ಈ ದೇಶದ ಪ್ರಧಾನಮಂತ್ರಿಗಳಾದ ನಂತರ ಕಳೆದ 10 ವರ್ಷಗಳಿಂದ ಅವರು ದೀಪಾವಳಿಯನ್ನು ಆಚರಣೆ ಮಾಡಿದ್ದು ಈ ದೇಶದ ಸೈನಿಕರ ಜೊತೆಗೆ. ಹಾಗಾಗಿ ಭವಿಷ್ಯದ ಸೈನಿಕರು ನಾವೆಲ್ಲರೂ ಆಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕಂಕಣಬದ್ಧರಾಗಿ ಪ್ರಯತ್ನ ಮಾಡಬೇಕಾಗಿದೆ. ಒಟ್ಟು 527 ಜನ ಹುತಾತ್ಮರನ್ನ ನಾವೆಲ್ಲರೂ ದಿನನಿತ್ಯ ಸ್ಮರಣೆ ಮಾಡ್ಕೊಳ್ಬೇಕಾಗಿದೆ. ಸ್ವಾತಂತ್ರ್ಯದ ನಂತರ ಈ ದೇಶಕ್ಕಾಗಿ ಬಲಿದಾನವಾದಂತ ಹತ್ರ 70,000ಕ್ಕಿಂತ ಹೆಚ್ಚು ಸೈನಿಕರನ್ನ ನಮ್ಮೊಳಗೆ ನಾವು ತಂದುಕೊಳ್ಬೇಕಾಗಿದೆ. ಅದು 47, 48 ಯುದ್ಧ ಇರ್ಬೋದು, 65 ಯುದ್ಧ ಇರ್ಬೋದು, 71 ಯುದ್ಧ ಇರ್ಬೋದು, 1984 ನಡೆದಂತ ಸಿಯಾಚಿನ್ ವಿಮೋಚನೆಗಾಗಿ ಹೋರಾಟ ಇರ್ಬೋದು, 99 ಕಾರ್ಗಿಲ್ ಯುದ್ಧ ಇರ್ಬೋದು, ಸ್ವಾತಂತ್ರ್ಯದ ನಂತರ ಈ ದೇಶದ ಮೇಲೆ ನಡೆದಂತ 100ಕ್ಕಿಂತ ಹೆಚ್ಚು ಭಯೋತ್ಪಾದನೆ ದಾಳಿಗಳಿರ್ಬೋದು, ಹತ್ರ 2,000 ವರ್ಷಗಳ ಕಾಲ ಸಂಘರ್ಷವನ್ನು ಎದುರಿಸಿದಂತ ದೇಶ. ಈ ದೇಶದ ಮೇಲೆ ಗ್ರೀಕರು ಬಂದ್ರು, ಹುಂಡ್ರು ಬಂದ್ರು, ಡಚ್ಚರು ಬಂದ್ರು, ಪೋರ್ಚುಗೀಸರು ಬಂದ್ರು, ಮೊಘಲರು ಬಂದ್ರು, ಚಕಂಡ್ರು ಬಂದ್ರು. ನಾವೊಂದು ಸಲ ಪಾಕಿಸ್ತಾನ ಬರುತ್ತೆ, ಒಂದು ಸಲ ಚೀನಾ ಬರುತ್ತೆ. ಎಲ್ಲರನ್ನು ಒತ್ತುವರಿಸಿದಂತ ಜಗತ್ತಿನ ಒಂದೇ ಒಂದು ದೇಶ ಭಾರತ ಇವತ್ತಿಗೂ ತನ್ನತನವನ್ನು ಉಳಿಸಿಕೊಂಡಿದೆ. ಜಗತ್ತಿನ ಒಂದೇ ಒಂದು ದೇಶ ಭಾರತ. ಇವತ್ತಿಗೂ ದುರ್ದೈವ ಅಂತಂದ್ರೆ ನಮ್ಮ ಇತಿಹಾಸ ತಜ್ಞರು ಅಲೆಕ್ಸಾಂಡರ್ ದಿ ಗ್ರೇಟ್ ಅಂತೇಳಿ ಅಲೆಕ್ಸಾಂಡರ್ನ ಇತಿಹಾಸದಲ್ಲಿ ಬಹಳ ದೊಡ್ಡ ಹೋರಾಟ ಮಾಡಿದ್ರು ಅಂತೇಳಿ ಅಲೆಕ್ಸಾಂಡರ್ ಕೃತಿ ಇತಿಹಾಸ ಬರೆದರು. ಅಲೆಕ್ಸಾಂಡರ್ ಗುರು ಅರಿಸ್ಟಾಟಲ್ ಹೇಳ್ತಾರಂತೆ, ಭಾರತ ದೇವ ಮಂದಿರ ಕಣಪ್ಪ, ಭಾರತದ ಮೇಲೆ ದಾಳಿ ಮಾಡ್ಲಿಕ್ಕೆ ಹೋಗ್ತಿರ್ಬೇಕಾದ್ರೆ ಕತ್ತಿಯನ್ನು ಹಿಡ್ಕೊಂಡು ಹೋಗ್ಬೇಡ. ಕತ್ತಿಯನ್ನು ಯಾರು ಹಿಡ್ಕೊಂಡು ಹೋಗಿದ್ದಾರೆ ಅವರೆಲ್ಲರೂ ಕತ್ತರಿಸಿ ಹಾಕಿದಂತ ದೇಶ ಭಾರತ. ಭಾರತಕ್ಕೆ ಹೋಗ್ತಿರ್ಬೇಕಾದ್ರೆ ಕೈ ಮುಗಿದು ಹೋಗ್ಬಿಡು, ಭಾರತ ನಿನ್ನನ್ನು ಸ್ವೀಕರಿಸುತ್ತೆ, ಭಾರತ ಜಗತ್ತಿನ ಒಂದೇ ಒಂದು ದೇವ ಮಂದಿರ ಅಂತ ಅರಿಸ್ಟಾಟಲ್ ಹೇಳ್ತಾರಂತೆ. ಅದನ್ನು ಕೇಳೋದಿಲ್ಲ ಅಲೆಕ್ಸಾಂಡರ್. ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬರ್ತಾನೆ. 2 ಲಕ್ಷ ಸಂಖ್ಯೆ ಸೈನಿಕರೊಂದಿಗೆ ಈ ದೇಶದ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದಂತ ಅಲೆಕ್ಸಾಂಡರ್ನ ಗಂಡ ಸತ್ತೋದ ನಂತರ ಖಡ್ಗ ಕೆಳಗಿಡಬಾರದು ಅಂತೇಳಿ ಗಂಡ ಬಿಟ್ಟಂತ ಖಡ್ಗವನ್ನು ತಾನು ತೆಗೆದುಕೊಂಡು 10,000 ಸಂಖ್ಯೆ ಸೈನಿಕರನ್ನು ಕಟ್ಕೊಂಡು ಆ ಕಚ್ಚೆಯನ್ನು ಕಟ್ಕೊಂಡು 10,000 ಸಂಖ್ಯೆ ಸೈನಿಕರೊಂದಿಗೆ 2 ಲಕ್ಷ ಸಂಖ್ಯೆ ಸೈನಿಕರೊಂದಿಗೆ ಬಂದಂತ ಅಲೆಕ್ಸಾಂಡರ್ನ ಜಗತ್ತಿನಲ್ಲಿ ಒದ್ದು ಓಡಿಸಿದಂತ ದೇಶ ಯಾವುದಾದ್ರೂ ಇದ್ರೆ ಅದು ನನ್ನ ಪುಣ್ಯಭೂಮಿ ಭಾರತ. ಆ ರಾಣಿ ಕರ್ಪ ಅಂತ ತನಕ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಲೆಕ್ಸಾಂಡರ್ನ ಒದ್ದು ಓಡಿಸ್ತಾರೆ. ನಮ್ಮ ರಾಣಿ ಕರ್ಪ ನಮ್ಮ ಇತಿಹಾಸದಲ್ಲಿ ಯಾವತ್ತೂ ಗ್ರೇಟ್ ಅನಿಸಲಿಲ್ಲ. ಇತರ ಕಾರ್ಗಿಲ್ ಯುದ್ಧ ನಡೀತಿರ್ಬೇಕಾದ್ರೆ ಒಂದು ಕಡೆ ಇಡೀ ದೇಶದ ತುಂಬಾ ತರುಣರು ಮನೆ ಮನೆಗೆ ಹೋಗಿ ಹಣವನ್ನು ಸಂಗ್ರಹ ಮಾಡ್ತಿದ್ರು, ಕಾರ್ಗಿಲ್ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಬೇಕು ಅಂತೇಳಿ. ದೆಹಲಿಯಲ್ಲಿ ಇದ್ದಂತ ಒಂದಿಷ್ಟು ತಾಯಿಯಂದ್ರು
ದೆಹಲಿಯಲ್ಲಿ ಇದ್ದಂತ ಒಂದಿಷ್ಟು ತಾಯಂದ್ರು ಯಾರನ್ನ ಕಂಡ್ರೆ ಸಮಾಜ ನಿಕೃಷ್ಟು ಅಂತ ಗುರುತಿಸ್ತಿತ್ತಲ್ಲ, ತಮ್ಮ ದೇಹವನ್ನು ಮಾರ್ಕೊಂಡು ಬದುಕುವಂತ ತಾಯಂದ್ರು ಅವರು ಒಂದು ಹೆಜ್ಜೆ ಮುಂದೆ ಬರ್ತಾರೆ. ಅವತ್ತು ನಮ್ಮ ಸೈನಿಕರ ಸಲುವಾಗಿ ನಾವೇನಾದ್ರೂ ಮಾಡ್ತೀವಿ ಅಂತೇಳಿ ತಾವು ಮತ್ತೊಬ್ಬರ ಜೊತೆಗೆ ದೇಹವನ್ನು ಹಂಚಿಕೊಂಡು 13,000 ರೂಪಾಯಿಗಳನ್ನ ಸಂಗ್ರಹ ಮಾಡ್ತಾರೆ. ಸಂಗ್ರಹ ಮಾಡಿದಂತ 13,000 ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಜಯಂತಿ ಹೇಳ್ತಾರಲ್ಲ. ರಾಜಸ್ಥಾನದ ಒಬ್ಬ ತರುಣ ತನ್ನ ಮದುವೆಗಾಗಿ ಇಟ್ಟಂತ 5 ಲಕ್ಷ ರೂಪಾಯಿವನ್ನ, ಅದು 99ರ ಸಂದರ್ಭದಲ್ಲಿ 5 ಲಕ್ಷ ರೂಪಾಯಿನ, ವೇಣಿ ಪ್ರಕಾಶ್ ಅಂತಕ್ಕಂಥ ಹುಡುಗ ಮದುವೆಗಾಗಿ ಒಂದೇ 5 ಲಕ್ಷ ರೂಪಾಯಿ ಯಾಕೆ ಖರ್ಚು ಮಾಡೋದು ಅಂತೇಳಿ 5 ಲಕ್ಷ ರೂಪಾಯಿಗಳನ್ನ ಹುತಾತ್ಮ ನಿಧಿಗೆ ಸಮರ್ಪಣೆ ಮಾಡಿ ಕೇವಲ 200 ರೂಪಾಯಿದಲ್ಲಿ ಮದುವೆ ಮಾಡ್ಕೊಳ್ತಾರಲ್ಲ, ಅಂತವ್ರು ತಮಗೆ ಆದರ್ಶವಾಗಬೇಕು. ಹುಬ್ಬಳ್ಳಿಯ ಅಜ್ಜಿ ತಾನು ದಿನನಿತ್ಯ ಭಿಕ್ಷೆ ಬೇಡಿ ಬದುಕ್ತಿದ್ಲು. ಭಿಕ್ಷೆ ಬೇಡಿ ಬದುಕ್ತಕ್ಕಂಥ ಅಜ್ಜಿ ಆ ತರುಣರು ಬಂದಾಗ ತಾನು ಭಿಕ್ಷೆ ಬೇಡಿದಂತ 2 ಇಡೀ ಕಾಯಿನ್ಗಳನ್ನ ಇದು ನನ್ನ ಸೈನಿಕರಿಗೆ ತಲುಪಿಸ್ಬಿಡು ಅಂತೇಳಿ ನಾನು ಕೃತಾರ್ಥನಾದ ಅಂತ ತಾಯಿ ಹೇಳ್ತಾರಲ್ಲ. ಮಿತ್ರ, ಇವತ್ತು ಅಂತ ಅಪರೂಪದ ಸೈನಿಕರನ್ನ ನಮ್ಮೊಳಗೆ ನಾವು ಹಾಕೊಂಡು ನಾವು ಯೂನಿಫಾರ್ಮ್ ಹಾಕ್ತೇವೆ ಬಿಡ್ತೇವೆ ಗೊತ್ತಿಲ್ಲ, ಗಡಿ ಒಳಗಿನ ಸೈನಿಕರಾಗಿ ನಾವೆಲ್ಲರೂ ಕೆಲಸ ಮಾಡಬೇಕಾಗಿದೆ. ಆಪರೇಷನ್ ಸಿಂಧೂರ್ ಕುರಿತು ಹೇಳಿದ್ರು, ಬಹಳ ವಿಭಿನ್ನವಾಗಿತ್ತು, ವಿಶೇಷವಾಗಿತ್ತು. ಬಾರ್ಡರ್ ಅನ್ನ ಕ್ರಾಸ್ ಮಾಡಲಿಲ್ಲ. ಮೇ 6ನೇ ತಾರೀಕು ನೈಟ್ 1:44 ಕೇವಲ 22 ನಿಮಿಷದಲ್ಲಿ ಆಪರೇಷನ್ ಸಿಂಧೂರ್ ಮುಗಿದೋಗಿತ್ತು. ಒಬ್ಬ ಸೈನಿಕ ಏಪ್ರಿಲ್ 8ನೇ ತಾರೀಕು ಎಂಗೇಜ್ಮೆಂಟ್ ಆಗ್ತಾನೆ, ಏಪ್ರಿಲ್ 16ನೇ ತಾರೀಕು ಮದುವೆ ಆಗ್ತಾನೆ, ಏಪ್ರಿಲ್ 22ನೇ ತಾರೀಕು ಆ ಭಯೋತ್ಪಾದಕರ ಗುಂಡೇಟಿಗೆ ಹುತಾತ್ಮರಾಗ್ತಾನೆ. ಹರಿಯಾಣದ ನರ್ವಾಲ್ ಅಂತಕ್ಕಂಥ ಸೈನಿಕ 26 ಜನ ಏನ್ ತಾಯಂದ್ರ ಸಿಂಧೂರನ್ನು ಅಣಕಿಸಿದ್ರಲ್ಲ, ಆ 26 ಜನ ತಾಯಂದ್ರಲ್ಲಿ ನರ್ವಾಲ್ ಅವ್ರ ಹೆಂಡತಿ ಕೂಡ ಇತ್ತು. ಆ ಕೊಂದಂತ ಭಯೋತ್ಪಾದಕರಿಗೆ ಯಾರಿಗೂ ಯಾವುದೇ ಜಾತಿ ಇರಲಿಲ್ಲ, ಯಾವುದೇ ಜಾತಿಯನ್ನು ಕೇಳಲಿಲ್ಲ. ನೀನು ಈ ಜಾತಿವ ಅಂತ ಕೇಳಲಿಲ್ಲ, ನಿಂದು ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಗ್ತಾರೆ. ನೀನು ಯಾವ ಪಕ್ಷದ ಕಾರ್ಯಕರ್ತ ಅಂತ ಕೇಳಲಿಲ್ಲ, ಹಿಂದೂ ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಗ್ತಾರೆ. ನೀನು ಯಾವ ರಾಜ್ಯ ಅಂತ ಕೇಳಲಿಲ್ಲ, ಹಿಂದೂ ಒಂದೇ ಒಂದು ಕಾರಣಕ್ಕಾಗಿ ಕೊಂದಾಕಿದ್ರು. ಇಡೀ ದೇಶ ಕೊತ ಕುದೀತಿತ್ತು. 140 ಕೋಟಿ ಜನರು ಕುದೀತಿದ್ರು. ಅದಕ್ಕೆ ಉತ್ತರ ಕೊಡಲೇಬೇಕು ಅಂತೇಳಿ ಒಬ್ಬ ಭಯೋತ್ಪಾದಕ ಹೇಳ್ತಾನೆ. ಭಯೋತ್ಪಾದಕನ ಸಂಬಂಧಿ ದೇಶದ ಪ್ರಧಾನಮಂತ್ರಿಗಳು ಮೇ 2ನೇ ತಾರೀಕು ಸಿಂಧೂ ನದಿಯ ಜೊತೆಗಿದ್ದಂತ ಒಪ್ಪಂದವನ್ನ ಕಡಿದಾಕಿದ್ರು. ಕಡಿದಾಕಿದ ನಂತರ ಭಯೋತ್ಪಾದಕ ಹೇಳ್ತಿದ್ದ, ನಾವೆಲ್ಲರೂ ಅದನ್ನು ವಿಡಿಯೋ ನೋಡಿದ್ದೀವಿ, ವಿಡಿಯೋ ಶೇರ್ ಮಾಡಿದ್ದೀವಿ. ಆ ಭಯೋತ್ಪಾದಕ ಹೇಳ್ತಾನೆ, ಸುನ್ಲೆ ಮೋದಿ तू सिंध की पानी छोड़ दिया, सिंध की पानी बंद किया तो हम तुम्हारी सांस बंद कर देंगे ಅಂತ ಭಯೋತ್ಪಾದಕ ಹೇಳಿದ. ಮಿತ್ರ, ನಮ್ಮ ಸೈನಿಕರು ಮೇ 6ನೇ ತಾರೀಕು 1:44 ಏನು ಭಯೋತ್ಪಾದಕರ ನೆಲೆಗಳನ್ನು ಐಡೆಂಟಿಫೈ ಮಾಡಿ 9 ನೆಲೆಗಳನ್ನು ಐಡೆಂಟಿಫೈ ಮಾಡಿದ್ವಿ. ಅದರಲ್ಲಿ 24 ಸ್ಥಳಗಳಲ್ಲಿ ಪರ್ಫೆಕ್ಟ್ ಆಗಿ ಹೊಡೆದಿದ್ರಲ್ಲ, ಯಾವ ಭಯೋತ್ಪಾದಕ ಹೇಳಿದ್ರಲ್ಲ ಆ ಭಯೋತ್ಪಾದಕನನ್ನ ನನ್ನ ದೇಶದ ಪ್ರಧಾನಮಂತ್ರಿಗಳಿಗೆ ಮಾತನಾಡ್ತೀನಿ ಅಂತೇಳಿ ಆ ಭಯೋತ್ಪಾದಕನ ಹೆಣವನ್ನ ಚಡ್ಡಿ ಮೇಲೆ ತರುವಂತ ಕೆಲಸವನ್ನು ನಮ್ಮ ದೇಶದ ಸೈನಿಕರು. ಇದು ಅಲ್ಲಿಗೆ ಮುಗಿದೋಗಿತ್ತು. ಏಪ್ರಿಲ್ 22ನೇ ತಾರೀಕು ಘಟನೆ ಆಗಿತ್ತು. ಅದಕ್ಕೆ ನಾವು ಉತ್ತರ ಕೊಟ್ಟಿದ್ವಿ. 100 ಭಯೋತ್ಪಾದಕರನ್ನ ಕೊಂದಾಕಿದ್ವಿ. ಆದ್ರೆ ಪಾಕಿಸ್ತಾನದ ಸುಮ್ ಕುತ್ಕೊಳ್ಳಿಲ್ಲ, ಮತ್ತೆ ಕಾಲಕರ ಜಗಳಕ್ಕೆ ಬರ್ತಾರೆ. ಮೇ 7ನೇ ತಾರೀಕು ಮೇ 8ನೇ ತಾರೀಕು ಈ ದೇಶದ ಮೇಲೆ 850ಕ್ಕಿಂತ ಹೆಚ್ಚು ಡ್ರೋನ್ಗಳನ್ನ, ಟರ್ಕಿ ನಿರ್ಮಿತ ಡ್ರೋನ್ಗಳು, ಚೀನಾ ನಿರ್ಮಿತ ಡ್ರೋನ್ಗಳು, ಪಾಕಿಸ್ತಾನ ನಿರ್ಮಿತ ಡ್ರೋನ್ಗಳನ್ನ ಈ ದೇಶದ ಮೇಲೆ ಹಾಕ್ತಾರೆ. ಕೇವಲ 850ರಲ್ಲಿ ನಮ್ಮ ದೇಶದ ಮೇಲೆ ಬಂದು ಬಿದ್ದಿದ್ದು ಕೇವಲ 11 ಮಾತ್ರ. ಈ ದೇಶದ ಸೈನಿಕರು ಅತ್ಯಂತ ಪರ್ಫೆಕ್ಟ್ ಆಗಿ ಅವರೆಲ್ಲವನ್ನ ಅಲ್ಲಿ ಹೊಡೆದಾಕ್ತಾರೆ. ಅದು S-400 ಇರ್ಬೋದು, ಆಕಾಶ ಇರ್ಬೋದು. ಇದನ್ನ ನಾವೆಲ್ಲರೂ ಮಾಧ್ಯಮದಲ್ಲಿ ಕೇಳಿದ್ವಿ. ಪಾಕಿಸ್ತಾನದ ಸೇನಾಧಿಕಾರಿ ಆಸಿಫ್ ಮುನೀರ್ ಯಾವಾಗ ನೂರ್ ಖಾನ್ ಏರ್ಬೇಸ್ ಮೇಲೆ ಒಂದು ಬಾಂಬ್ ಬೀಳುತ್ತಲ್ಲ, ರಾವಲ್ಪಿಂಡಿಯ ನೂರ್ ಖಾನ್ ಏರ್ಬೇಸ್ ಮೇಲೆ ಒಂದು ಬಾಂಬ್ ಬಿದ್ದಾಗ 11 ಏರ್ಬೇಸ್ಗಳನ್ನ ಹೊರಟು ಹೊಡೆದಾಕ್ತಾರೆ. 11 ಏರ್ಬೇಸ್ಗಳಲ್ಲಿ ನೂರ್ ಖಾನ್ ಏರ್ಬೇಸ್ ದೊಡ್ಡದು ಅಂತ ಏರ್ಬೇಸ್ ಹೊಡೆದಾಕಿದಾಗ ರಾತ್ರಿ 2:30 ಅವ್ರ ದೇಶದ ಪ್ರಧಾನಮಂತ್ರಿಗೆ ಫೋನ್ ಮಾಡಿ ಹೇಳ್ತಾರಂತೆ, ಮಾರ ಇನ್ನೂ ಮಲಗಿದ್ಯಾ, ಎದ್ದೇಳು, ಭಾರತದವರು ನಮ್ಮನ್ನು ಹೊಡಿತಿದ್ದಾರೆ ಅಂತ. ನೂರ್ ಖಾನ್ ಮಾತ್ರ ಹೊಡಿಲಿಲ್ಲ ನಮ್ಮ ಸೈನಿಕರು, ಮುರೀದನ ಹೊಡೆದ್ರು, ಶಾಬಾದ ಹೊಡೆದ್ರು, ಸರ್ವಾದ ಹೊಡೆದ್ರು. ಈ ರೀತಿ 11 ಪಾಕಿಸ್ತಾನದ ಏರ್ಬೇಸ್ಗಳನ್ನ ಹೊಡೆದಾಕಿದ್ರು. ಅದಕ್ಕಿಂತ ಮುಂಚೆ ಈ ದೇಶದ ಸೈನಿಕರು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿದ್ರು. ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ನಾಶ ಮಾಡಿದ್ರು. ಎಲ್ಲೆಲ್ಲಿ ಪಾಕಿಸ್ತಾನದ ಶೆಡ್ಗಳಿತ್ತು, ಹ್ಯಾಂಗರ್ಗಳಿತ್ತು, ಎಲ್ಲವನ್ನು ನಾಶ ಮಾಡಿದ್ರು. ಏರ್ ಕ್ರಾಫ್ಟ್ಗಳನ್ನ ನಾಶ ಮಾಡಿದ್ರು. ಒಟ್ಟಾರೆ ಒಂದೇ ಒಂದು ದಿನ ರಾತ್ರಿಯಲ್ಲಿ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ 30% ಏರ್ಬೇಸ್ಗಳನ್ನು ನಾಶ ಮಾಡಿ ಹಾಕಿಬಿಟ್ಟಿದ್ರು. ಆ ಕಾರಣಕ್ಕಾಗಿಯೇ ಪಾಕಿಸ್ತಾನ ಮಂಡಿ ಊರಿ ಭಾರತದ DGM ಅವರಿಗೆ ಫೋನ್ ಮಾಡ್ತಾರೆ.
ಮಂಡಿವರಿ ಭಾರತದ ಡಿಜಿಗೆ ಫೋನ್ ಮಾಡಿದ್ರು. ಮಿತ್ರ, ಇವತ್ತು ಆ ಸೈನಿಕರು ಮಾಡಿದಂತ ಒಂದೊಂದು ಕೆಲಸ ಕಾರ್ಯಗಳಿಗೆ ಕೃತಜ್ಞತೆಯನ್ನ, ಅಭಿನಂದನೆಯನ್ನ, ಧನ್ಯವಾದವನ್ನ ನಾವು ನೀವೆಲ್ಲರೂ ಸೇರಿ ಹೋದ್ರೆ ಮತ್ತೆ ಆಚರಿಸಬೇಕು. ನಾವು ನೀವು ಸೇರಿ ಇವತ್ತು ಸೈನಿಕರಿಗೆ ಕೃತಜ್ಞತೆಯನ್ನ, ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸೋಣ. ಬರುವಂತ ಗಣೇಶೋತ್ಸವದಲ್ಲಿ ನಮ್ಮ ಓಣಿಗಳಲ್ಲಿ ಸೈನಿಕರಿದ್ರೆ ಅಥವಾ ಮಾಜಿ ಸೈನಿಕರಿದ್ರೆ ಅವರ ತಂದೆ ತಾಯಿಗಳಿಗೆ ಪಾದ ಪೂಜೆ ಮಾಡುವಂತ ಕೆಲಸ ಕಾರ್ಯದಲ್ಲಿ, ಪವಿತ್ರ ಕಾರ್ಯದಲ್ಲಿ ಭಾಗಿಯಾಗೋದ್ರ ಮೂಲಕ ಈ ವರ್ಷದ ಗಣೇಶೋತ್ಸವನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡೋಣ. ಯಾಕಂದ್ರೆ ಅದ್ದೂರಿಯ ಸಿಂಧೂರನ ಚರ್ಚೆಗಳಿಂದ ವೀರ ಯೋಧರಿಗೆ ಕೃತಜ್ಞತೆಯನ್ನ, ಧನ್ಯವಾದವನ್ನ, ಅಭಿನಂದನೆಯನ್ನ ಆ ಮೂಲಕ ಸಲ್ಲಿಸುವಂತ ಕೆಲಸ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಉದ್ದೇಶಿಸಿ ಮಾತನಾಡಿದಂಥ ಶಿವಾನಂದ ಗಾಯಕ್ವಾಡ್ ಅವರೇ, ಸ್ವತಂತ್ರ ಸಿಕ್ಕ ಮೇಲೆ ಸುಮಾರು 70,000 ಸೈನಿಕರನ್ನು ನಾವು ಕಳ್ಕೊಂಡಿದ್ದೀವಿ ಅನ್ನುವಂಥದ್ದು, ಸ್ವಾತಂತ್ರ್ಯ ಹೋರಾಟಕ್ಕೆ ಅಷ್ಟು ಲಕ್ಷ ಜನಗಳನ್ನು ನಾವು ಬಲಿ ಕೊಟ್ಟಿದ್ದೀವಿ, ಬಲಿದಾನ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಎಲ್ಲ ಯುವಕರು ಇವತ್ತಿನ ದಿನ ಯುವತಿಯರು ಮೆಲುಕು ಹಾಕುವಂಥ ಕೆಲಸ ಆಗಬೇಕು. ಈ ಆಪರೇಷನ್ ಸಿಂಧೂರ್, ನಾನು ಮಾತಾಡ್ತಿದ್ದೆ ಬ್ರಿಗೇಡಿಯರ್ ಜೊತೆಗೆ, ಮೊದಲಿಗೆ ಯಾವ ರೀತಿ ಟೆಕ್ನಾಲಜಿ, ಇವತ್ತಿನ ಟೆಕ್ನಾಲಜಿಗೆ ಬರೀ 22 ನಿಮಿಷದಲ್ಲಿ 9 ಬಂಕರ್ಗಳನ್ನು 11 ಏರ್ಬೇಸ್ಗಳನ್ನು ಹೊಡೆಯುವುದಂದರೆ ಸಣ್ಣ ಕೆಲಸ ಅಲ್ಲ. ಭಾರತದ ಸೇನೆ ಜಗತ್ತಿನಲ್ಲಿ ಒಂದು ಅತಿ ದೊಡ್ಡ ಶಕ್ತಿಯುತ ಬಲಶಾಲಿ ಸೇನೆ ನಮ್ಮದು. ಯಾವತ್ತೂ ಕೂಡ ನಾವು ಯಾರಿಗೂ ಕೂಡ ಸರೆಂಡರ್ ಆದಂಥದ್ದಿಲ್ಲ. ಅದರ ರಾಜಕೀಯ ನಿರ್ಣಯಗಳ ವ್ಯತ್ಯಾಸದಿಂದ ಕೆಲವೊಂದು ಸಾರಿ ತೊಂದರೆ ಆಗಿದ್ದಾವೆ. ಇವತ್ತೇನು POK ಅಂತ ಹೇಳ್ತೀವಿ, ಜನರಲ್ ಕರಿಯಪ್ಪನವರು ಆವಾಗಲೇ ತೊಗೊತಿದ್ರು, ಸುಮ್ಮನೆ ಬಿಟ್ಟಿದ್ರೆ. ಆದರೆ ನಮ್ಮ ರಾಜಕೀಯ ನಾಯಕರಲ್ಲಿ ಆ ಮುತ್ಸದಿತನ ಇರಲಿಲ್ಲ. ಇವತ್ತು ನಮ್ಮ ಶಕ್ತಿಶಾಲಿ ಪ್ರಧಾನಮಂತ್ರಿಗಳು ಏನು ಸಿಕ್ಕಿದ್ದಾರೆ 11 ವರ್ಷದಲ್ಲಿ, ಇವತ್ತು ಸಾಕಷ್ಟು ಬದಲಾವಣೆಗಳನ್ನು ನಾವು ಕಾಣ್ತಾ ಇದ್ದೇವೆ. ಎಲ್ಲಕ್ಕಿಂತ ಹೆಚ್ಚು ಧರ್ಮ, ದೊಡ್ಡ ಧರ್ಮ ಯಾವುದಾದ್ರೂ ಇದ್ದರೆ ಅದು ರಾಷ್ಟ್ರ ಧರ್ಮ. ಇದನ್ನು ಬೆಳೆಸಲೇ ಇಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಇದನ್ನು ತಿಳಿಸಿ ಹೇಳಲೇ ಇಲ್ಲ, ಇದನ್ನು ಬೆಳೆಸಲಿಲ್ಲ. ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ನಾವು ಒಡೆದು ಇವತ್ತು ಅನೇಕ ಧರ್ಮಗಳನ್ನು, ಅನೇಕ ಸಮಾಜಗಳನ್ನು ನಿರ್ಮಾಣ ಮಾಡಿ ಇನ್ನೂ ಒಡೆಯೋದ್ರೊಳ್ಳೆ